ವ್ಯಾಖ್ಯಾತಿ ಟೀಕೆ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ಬಂಧ ಅಧಿಕಾರದ 13ನೇ ಕಲಶ ನಡೀತಾ ಇದೆ. ನ ಜಾತು ಆತ್ಮಾತ್ಮನೋ ಯಾತಿ ಯಥಾ ಕೃತಾಂತಃ ತಸ್ಮಿನ್ ನಿಮಿತ್ತಂ ಪರಸಂಗ ಏವ ವಸ್ತು ಸ್ವಭಾವೋ ಅಯಮುದೇತಿ ತಾವತ್. ಭಾವಾರ್ಥವು ಹೀಗಿದೆ. ದ್ರವ್ಯದ ಪರಿಣಾಮಗಳ ಕಾರಣಗಳು 2 ಪ್ರಕಾರವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ಅದು ದ್ರವ್ಯದೊಳಗೆ ಅಂತರ್ಗತವಿದೆ. ಅದಂತೂ ಯಾವ ದ್ರವ್ಯದ್ದು ಅದೇ ದ್ರವ್ಯದಲ್ಲಿ ಆಗುತ್ತದೆ ಎಂಬುದು ನಿಶ್ಚಯವಿದೆ. ನಿಮಿತ್ತ ಕಾರಣ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಂತೂ ಯಾವ ದ್ರವ್ಯದ್ದಿದೆ ಆ ದ್ರವ್ಯದಲ್ಲಿ ಆಗುತ್ತದೆ. ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಹೀಗೆ ನಿಶ್ಚಯವಿದೆ. ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಅನ್ಯ ದ್ರವ್ಯದಲ್ಲಿ ಕಾರ್ಯ ಆದ ಹಾಗೆ ಅಥವಾ ಅನ್ಯ ದ್ರವ್ಯದಿಂದ ಆದ ಹಾಗೆ ಕಂಡನು ಬರುವುದಿಲ್ಲಲ್ಲ. ಕಂಡು ಬರುವುದಿಲ್ಲ ಅಂದಮೇಲೆ ಇದು ನಿಶ್ಚಯ ಇದೆ. ಕುಂಭಾರನಲ್ಲೇ ಕಾರ್ಯ ಆದದ್ದ ಅಥವಾ ಕುಂಭಾರ ಮಡಿಕೆಯೊಳಗೆ ಕಾರ್ಯ ಮಾಡಿದ್ದ ಕಂಡನು ಬರುವುದಿಲ್ಲ. ನಿಮಿತ್ತ ರೂಪದ ಯಾವುದು ಅನ್ಯ ದ್ರವ್ಯ ಇದೆ ಅಥವಾ ಸಂಯೋಗ ರೂಪದ ದ್ರವ್ಯ ಇದೆ ಅದು ತನ್ನಲ್ಲೇ ತಾನು ಪರಿಣಾಮ ಮಾಡ್ತಿದೆ. ಇಲ್ಲಂತೂ ನಿಜವಾಗಿ ಏನು ಹೇಳಿದರು ಅಂತಂದ್ರೆ ನಿಮಿತ್ತ ರೂಪದ ಯಾವ ನಿಮಿತ್ತ ಹೇಳ್ತಾ ಇದ್ದಾರಲ್ಲ ಸಂಯೋಗದಲ್ಲಿ ಇದೆ. ಸಂಯೋಗದಲ್ಲಿ ಇದೆ ಯಾವುದರದ ಅನ್ಯದ ಸಂಯೋಗದೊಳಗಿದೆ. ಅಂದರೆ ಇಲ್ಲಿ ಸಿದ್ಧಿ ಉಪಾದಾನದ್ದನ್ನು ಮಾಡಿದ್ದಾರೆ. ಆ ನಿಮಿತ್ತವನ್ನು ಕೂಡ ಅದರ ದೃಷ್ಟಿಯಿಂದ ಉಪಾದಾನ ರೂಪವಾಗಿ ಹೇಳಿದರು ಅನ್ನೋದು ಒಂದು ಅರ್ಥ. ಆದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೋ ಸ್ಪಷ್ಟ ಅಂತಂದ್ರೆ ಇಲ್ಲಿ ಶಬ್ದದೊಳಗೆ ಏನು ಅರ್ಥ ಇದೆ ಅಂತಂದ್ರೆ ಅನ್ಯ ದ್ರವ್ಯ ಯಾವುದು ಸಂಯೋಗ ರೂಪದ ದ್ರವ್ಯ ಇದೆಯಲ್ಲ ಅದ ಈ ಅನ್ಯ ದ್ರವ್ಯದೊಳಗೆ ಅರ್ಥಾತ್ ಉಪಾದಾನದೊಳಗೆ ಸಂಯೋಗ ರೂಪದ ಯಾವ ದ್ರವ್ಯ ಇದೆಯಲ್ಲ ಅದ ಅನ್ಯ ದ್ರವ್ಯದೊಳಗೆ ಅರ್ಥಾತ್ ಉಪಾದಾನದೊಳಗೆ ಏನು ಮಾಡ್ತಾ ಇರೋದು ಕಂಡು ಬರ್ತಾ ಇಲ್ಲಲ್ಲ. ಆ ಅನ್ಯ ದ್ರವ್ಯ ಇದರ ಸಂಯೋಗ ಇರುವ ವೇಳೆದೊಳಗ ತಾನೇ ಪರಿಣಮನ ಮಾಡ್ತಾ ಇದೆ. ಇದು ನಿಶ್ಚಿತ ಇದೆ. ಆ ದ್ರವ್ಯದ್ದೇ ಪರಿಣಮನ ಇದೆ. ಅದು ನೋಡಿದರ ಕುಂಭಾರ ಇದ್ದಾನೆ, ಚಕ್ರ ಇದೆ, ಎಲ್ಲ ಇದೆ. ಆದ್ರೆ ಅದೇನಿದೆ ಮಣ್ಣಿನ ಸಂಯೋಗದೊಳಗಿದೆ. ಹೌದೇನಿಲ್ರಿ? ಮಣ್ಣಿನ ಸಂಯೋಗದೊಳಗಿದೆ. ಕುಂಭಾರ, ಚಕ್ರ, ದಂಡ ಮೊದಲಾದವೆಲ್ಲ ಮಣ್ಣಿನ ಸಂಯೋಗದೊಳಗಿದ್ದಾವೆ. ಆದ್ರೆ ಆ ಸಂಯೋಗದಲ್ಲಿ ಇರುವಂತಹ ದ್ರವ್ಯಗಳ ಈ ಅನ್ಯ ದ್ರವ್ಯಕ್ಕೆ ಅಂದ್ರೆ ಯಾವುದಕ್ಕ ಮಣ್ಣಿಗೆ ಏನು ಮಾಡ್ತಾ ಇರೋದ ದೃಷ್ಟಿಗೋಚರ ಆಗ್ತಾ ಇಲ್ಲ. ಏನು ಮಾಡ್ತಾ ಇದೆ ನೋಡಿದರ ಆ ಮಣ್ಣಿನ ಮುದ್ದೆ ತಾನಾಗೇನ ಮಡಿಕೆಯ ಆಕಾರ ಧಾರಣ ಮಾಡ್ತಾ ಇದೆಯಲ್ಲ, ಕೊಡದ ಆಕಾರ ಧಾರಣ ಮಾಡ್ತಾ ಇದೆಯಲ್ಲ. ಭಲೆ ಇವ್ ಕೈ ಒಳಗೊಂದು ಹಚ್ಚಿದಾನೆ, ಹೊರಗೊಂದು ಹಚ್ಚಿದಾನೆ, ಚಕ್ರ ಸುತ್ತುತ್ತಾ ಇದೆ, ದಂಡದ ಮೂಲಕ ಚಕ್ರವನ್ನ ಗತಿ ಕೊಟ್ಟಿದ್ದಾನೆ. ಇದು ಎಲ್ಲ ಸತ್ಯ ಇದ್ರೂ ಕೊಡವಾಗುವ ರೂಪದ ಕಾರ್ಯ ಇವೆಲ್ಲ ಸಂಯೋಗದೊಳಗಿದಾವೆ. ಯಾವ ಈ ಕುಂಭಾರ, ಈ ಚಕ್ರ, ಆ ದಂಡ ಎಲ್ಲ ಸಂಯೋಗದೊಳಗಿದಾವೆ. ಆದ್ರೆ ಆ ಅನ್ಯ ದ್ರವ್ಯಕ್ಕ ಯಾವ ಅನ್ಯ ದ್ರವ್ಯಕ್ಕ ಮಣ್ಣು ರೂಪದ ಅನ್ಯ ದ್ರವ್ಯಕ್ಕ ಅದೇನು ಮಾಡ್ತಾ ಇರೋದು ಕಾಣಿಸ್ತಾ ಇಲ್ಲ, ದೃಷ್ಟಿಗೋಚರ ಆಗ್ತಾ ಇಲ್ಲ. ಇದಕ್ಕೇನು ವಿಶೇಷ ದೃಷ್ಟಿ ಬೇಕಾಗಿದೆ ಹೀಗೆ ಮಾಡ್ತಿಲ್ಲ. ಬಸ್ ನೋಡುವುದಿದ್ದೀರಿ, ಭ್ರಾಂತಿಯಿಂದ ನೋಡುವುದನ್ನು ಬಿಟ್ಟ ಹೇಗಿದೆ ಹಾಗೆ ನೋಡುವುದಿದ್ದೀರಿ. ಏನಾಗ್ತಾ ಇದೆ? ಮಣ್ಣಿನ ಮುದ್ದೆ ತಾನಾಗೇನ ಏನಾಗ್ತಾ ಇದೆ? ಕೊಡದ ಅಥವಾ ಮಡಿಕೆಯ ಆಕಾರ ಆಗ್ತಾ ಇದೆ.
ಈತ ಕೈ ಹಚ್ಚಿದನು, ಈ ಮಾತು ಸತ್ಯ, ಒಳಗೊಂದಿದೆ ಹೊರಗೊಂದು ಕೈ ಇದೆ. ಆದರೂ ಕೂಡ ಆ ಅನ್ಯ ದ್ರವ್ಯ ಏನಿದೆ ಅಲ್ಲ, ಯಾವ ಅನ್ಯ ದ್ರವ್ಯ? ಮಣ್ಣು ರೂಪದ ಅನ್ಯ ದ್ರವ್ಯ ಇದೆ ಅಲ್ಲ, ಅದು ಸ್ವಯಂ ಅದ ದ್ರವ್ಯದಲ್ಲಿ ತಾನೇ ಪರಿಣಾಮ ಮಾಡ್ತಾ ಇದೆ. ಮಣ್ಣಿನ ಮುದ್ದಿನ ಅಗಲಾಯ್ತು, ಎತ್ತರ ಆಯ್ತು, ಅದು ಗೋಲಾಕಾರ ಆಯ್ತು, ಉದ್ದ ಆಕಾರ ಆಯ್ತು. ಇವೆಲ್ಲ ಏನಾಯ್ತದ? ಆ ಅನ್ಯ ದ್ರವ್ಯನ ನಿಶ್ಚಿತವಾಗಿ ತನ್ನಲ್ಲೇ ತಾ ಪರಿಣಾಮ ಮಾಡ್ತಾ ಇದು ನಿಶ್ಚಯ ಇದೆ. ನಿಶ್ಚಯ ಇದೆ ಅಂತಂದ್ರೆ ಆಗಮದೊಳಗೆ ಹೇಳಿದಂಥ ನಿಶ್ಚಯ ನಯ ಅಲ್ಲ. ನಿಶ್ಚಯ ಅರ್ಥಾತ್ ಸತ್ಯ ಇದೆ ಅಲ್ಲ, ಸ್ಪಷ್ಟ ಇದೆ ಅಲ್ಲ. ಸ್ಪಷ್ಟ ಇದೆ. ಇದೇನು ದೃಷ್ಟಿಗೋಚರ ಆಡ್ತಾನೆ ಇಲ್ಲ. ಕುಂಬಾರ ಏನು ಮಾಡ್ತಾ ಇದ್ದಾನೆ? ನೀವು ದಿನನಿತ್ಯ ರೊಟ್ಟಿ ಅಥವಾ ಚಪಾತಿ ಮಾಡ್ತಾ ಇರುವೆಳೆದೊಳಗ ಅವಲೋಕನೆ ಮಾಡೋದು, ನೋಡೋದು. ಏನ? ನಾವೆಲ್ಲ ಸಂಯೋಗದೊಳಗಿದ್ದೇವೆ. ಮಣೆ ಇದೆ, ಲಟ್ಟಣಿಕೆ ಇದೆ, ಅಥವಾ ಕೈಯಿಂದ ತಟ್ಟತಾ ಇದ್ದೇವೆ ರೊಟ್ಟಿಯನ್ನ. ಆದ್ರ ಆ ಹಿಟ್ಟು ಏನಿದೆ ತಾನೇ ಅಗಲ ಆಗ್ತಾ ಇದೆ ಅಲ್ಲ, ಅದನ್ನ ನಾವು ಹೇಗೆ ಅಗಲ ಮಾಡಿದೆವು ಹೇಳ್ರಿ? ಅಕ್ಕಿಯನ್ನು ನಾವು ಹೇಗೆ ಬೇಯಿಸಿದೆವು? ತಾನೇ ಬೇಯ್ತಾ ಇದೆ ಅಲ್ಲ, ಅದ ಹಾಲು ತಾನೇ ಕಾಯ್ತಾ ಇದೆ ಅಲ್ಲ, ಅಗ್ನಿ ತಾನೇ ಉರಿತಾ ಇದೆ ಅಲ್ಲ, ನಾವು ಉರಿಸುವುದರಿಂದ ಉರಿತಾ ಇದೆ. ಹೀಗೆ ಅನ್ಯ ದ್ರವ್ಯಕ್ಕ ಸಂಯೋಗಿ ದ್ರವ್ಯ ಏನು ಮಾಡ್ತಾ ಇರೋದು ಕಂಡು ಬರ್ತಾ ಇಲ್ಲ. ನೋಡ್ಲಿಕ್ಕೆ ಬೇಕ್ರಿ. ಹಾಗೆ ಹೇಗಿಲ್ಲ ಹಾಗೆ ನೋಡೋದಿದೆ, ಹೇಗಿದೆ ಹಾಗೆ ನೋಡೋದಿದೆ, ಹೇಗಿದೆ ಹಾಗೆ ನೋಡೋದು. ನಾವು ಯಾಕೆ ನಾನು ಮಣ್ಣು ಅಂತ ಇದ್ದೇವೆ? ನಮ್ಮದು ಮಿಥ್ಯಾ ಕಲ್ಪನೆ, ಅನಾದಿ ಕಾಲದ ಕರ್ತೃತ್ವ ಇದೆ. ನಾನು ಮಾಡಿದೆ ಇದೆಲ್ಲ ಯಾವಾಗ ಮಾಡೋದು? ಅರೆ, ಯಾವುದು ಆಗೋದಿದೆ ಅದು ಆಗಿ ತೀರ್ತಿದೆ. ಈ ಸಂಯೋಗಿ ದ್ರವ್ಯ ಏನು ಮಾಡುವುದಿಲ್ಲ. ವಾಕ್ಯದಾಗ ಬಂದ್ರೆ वस्तु के पर्याय स्वभाव के कारण वस्तु का अपना ही एक अवस्था से दूसरी अवस्था रूप परिणाम होता है। उसमें अन्य वस्तु अपना कुछ नहीं मिला सकती। ಅದು ಏನು ಸೇರಿಸ್ತಿದೆ ಅದರೊಳಗದ ವಸ್ತುವಿನ ಪರಿಣಾಮನೇನಿದೆ ಅದು ವಸ್ತುವಿನಿಂದ ಆಗ್ತಾ ಇದೆ. ವಸ್ತುವಿನ ತನ್ನ ಸಾಮರ್ಥ್ಯದಿಂದ ಆಗ್ತಾ ಇದೆ. ಅರೆ, ಈ ಪ್ರಕಾರ ಹೇಗೆ ಇದೆಯೋ ಹಾಗೆ ನೋಡುವಂಥ ಶಕ್ತಿಯಿಂದ ವಿಕಸಿತ ಆಗಿದ್ರೂ ಕೂಡ ನೋಡ್ತಾ ಇಲ್ಲ. ಇದುವೇ ಅನಂತ ಸಂಸಾರದ ಆಧಾರ ಇದೆ. ನೋಡುವ ಶಕ್ತಿ ಯಾವಾಗ ಇರಲಿಲ್ಲ ಆವಾಗ ನೋಡಲಿಲ್ಲ, ಅದು ಕ್ಷಮ್ಯ ಇದೆ. ಅದು ಅಕ್ಷಮ್ಯ ಅಪರಾಧ ಅಲ್ಲ. ಆದರೆ ನೋಡುವ ಶಕ್ತಿ ಪ್ರಾಪ್ತ ಆದ ನಂತರ ಕೂಡ ಅದಕ್ಕೆ ಆಗಮದ ತುಂಬೆಲ್ಲ ಸಮ್ಯಕ್ ದೃಷ್ಟಿ, ಸಮ್ಯಕ್ ದರ್ಶನ ಅಂಥೇಳಿ ಹೇಳಿದರು. ಸಮ್ಯಕ್ ದರ್ಶನ ಏನಿದೆ ಅದುವೇ ಸಮ್ಯಕ್ ಚಾರಿತ್ರಕ್ಕ ಆಧಾರ ಇದೆ. ಸಮ್ಯಕ್ ದರ್ಶನ ಏನಿದೆ ಆ ದರ್ಶನದ್ದೇ ಇನ್ನಷ್ಟು ವಿಕಸಿತ ಅವಸ್ಥೆ ಜ್ಞಾನಿದೆ. ಏನಿದೆ? ಸಮ್ಯಕ್ ದರ್ಶನ, ಸಮ್ಯಕ್ ನೋಟ, ಸಮ್ಯಕ್ ದರ್ಶನ ಏನಿದೆ ಅದುವೇ ಸಮ್ಯಕ್ ಚಾರಿತ್ರಕ್ಕ ಆಧಾರ ಇದೆ. ಸಮ್ಯಕ್ ದರ್ಶನ ಏನಿದೆ ಅದರದೇ ವಿಕಸಿತ ಅವಸ್ಥೆ ಏನಿದೆ ಅದರ ಜ್ಞಾನ ಇದೆ. ದರ್ಶನ ಪೂರ್ವಕ ಜ್ಞಾನ ಆಗ್ತಿದೆ. ಉಪಯೋಗವನ್ನ ಒಂದಿಷ್ಟು ಸ್ಥಿರಗೊಳಿಸಿ ನೋಡುವುದಿದೆ. ಯಾವುದ ಆಗತಾ ಇದೆಯೋ ವಿಶ್ವದೊಳಗ ಅದೆಲ್ಲವೂ ಆಯಾಯ ಪದಾರ್ಥದ ವರ್ತಮಾನ ಸಾಮರ್ಥ್ಯದಿಂದ ಆಗ್ತಾ ಇದೆ. ಯಾವುದು ಕಂಡು ಬರ್ತಾ ಇದೆಯೋ ಅದೆಲ್ಲವೂ ಸ್ವಯಂ ಆ ವಸ್ತುವಿನೊಳಗನ ವಸ್ತುವಿನಿಂದನ ಆಗಿರುವಂಥದ್ದು ಇದೆ. ದೃಷ್ಟಾಂತ ಕೊಟ್ಟರು ಮಡಿಕೆ ಅಥವಾ ಕೊಡ, ಕುಂಬಾರ ಅಥವಾ ಮಹಿಳೆ ರೊಟ್ಟಿ ಮಾಡುವ, ಚಪಾತಿ ಮಾಡುವ ಮಾತು. ಅರೆ, ಆ ಪುದ್ಗಲಗಳದ್ದ ಅನ್ಯೋನ್ಯ ಅಭಾವ ಇದೆ. ಈ ಮಹಿಳೆಯಿಂದ ಅಥವಾ ಆ ಕುಂಬಾರಂದ
ಅತ್ಯಂತ ಅಭಾವ ಇದೆ ರೀ. ಎಲ್ಲಿ ಈ ಚಪಾತಿ ಆಗುವ ಕಾರ್ಯದಲ್ಲಿ ಅಥವಾ ಆ ಕೊಡವಾಗುವ ಕಾರ್ಯ ಏನಿದೆ, ಕುಂಭಾರಂದ ಅಥವಾ ಮಹಿಳೆಯದ ಅತ್ಯಂತ ಅಭಾವ ಇದೆ. ಆ ಚಕ್ರದಂಡ, ಈ ಮನೆ ಲಟ್ಟಣಿಕೆ, ಇವುಗಳದ್ದು ಅನ್ಯೋನ್ಯ ಅಭಾವ ಇದೆ. ಅನ್ಯೋನ್ಯ ಅಭಾವ ಅಂತಂದ್ರೆ ಏನ? ಅದು ಅನ್ಯ ಇದೆ, ಇದು ಅನ್ಯ ಇದೆ, ಅದರದ್ದು ಇದರೊಳಗ, ಇದರದ್ದು ಅದರೊಳಗ ಅಭಾವ ಇದೆ. ಹಾಗಾದ್ರೆ ಏನಿದೆ? ಇದು ತನ್ನಲ್ಲೇ ಪರಿಣಾಮ ಮಾಡ್ತಾ ಇದೆ. ಚಕ್ರ ತನ್ನಲ್ಲೇ ತಿರುಗ್ತಾ ಇದೆ ಅಲ್ಲ, ಚಕ್ರ ತನ್ನಲ್ಲೇ ತಿರುಗ್ತಾ ಇದೆ. ಕುಂಭಾರ ತನ್ನಲ್ಲೇ ವಿಕಲ್ಪ ರೂಪದಿಂದ ಪರಿಣಾಮ ಮಾಡ್ತಾ ಇದ್ದ. ಆ ವಿಕಲ್ಪದ ಅನುಸಾರ ಅಲ್ಲಿ ಕಾರ್ಯ ಆಗಿಲ್ಲ, ಆದರೆ ಇವನಿಗೆ ಭ್ರಾಂತಿ ಇದೆ. ಆ ವಿಕಲ್ಪದ ಅನುಸಾರವಾಗಿ ಆದದ್ದು ಕಂಡು ಬರ್ತಿದೆ. ಅದರಿಂದ ಇವ ನಾನು ಮಾಡಿದ್ನು, ನಾನು ಮಾಡಿದ್ನು. ಇಷ್ಟೇ ಈ ಜೀವದ ಸಣ್ಣ ಅಪರಾಧದ ಫಲ ಅಷ್ಟು ದೊಡ್ಡದು ಸಂಸಾರ ಇದೆ. ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಮಾಡುವಂಥ ಶಿಕ್ಷೆ ಇದೆ ರೀ, ಘೋರ ಶಿಕ್ಷೆ, ಅಪರಾಧ ಸಹಿತ. ಏನು? ವಿಕಲ್ಪ ರೂಪದಿಂದ ಸ್ವಯಂ ಪರಿಣಮಿಸ್ತಾನೆ ಜೀವ. ಆ ಅನ್ಯದೊಳಗೆ ಕಾರ್ಯ ಸ್ವಯಮೇವ ಆಗ್ತಿದೆ. ಆ ಸ್ವಯಮೇವ ಆದದ್ದನ್ನು ನೋಡಿ ಇವು ನಾನು ಮಾಡಿದನು ಅಂತ. ಇದು ಅಪರಾಧ ಸಣ್ಣದನ್ನೇ ಇದೆ, ಅಂಥ ದೊಡ್ಡ ಅಪರಾಧ ಏನು ಅಲ್ಲ ಇದು. ಆದ್ರೆ ನಿಜವಾಗಿ ತನ್ನ ಸಲುವಾಗಿ ಇದು ಮಹಾಪರಾಧ ಇದೆ. ಯಾಕೆ ಮಹಾಪರಾಧ? ಯಾಕೆ? ಅರೆ, ತನ್ನ ಸ್ವಭಾವವನ್ನೂ ತಿರೋಭೂತ ಮಾಡಿದ, ಅದರ ಸಾಮರ್ಥ್ಯವನ್ನೂ ನಂಬಲಿಲ್ಲ. ಅಂದ್ರೆ ಎರಡೂ ಜೀವ ಅಜೀವ ಎರಡೂ ತತ್ವಕ್ಕೆ ಸಂಬಂಧಿಸಿದ ಹಾಗೆ ಅವನಲ್ಲಿ ಏನಿದೆ? ವಿಪರೀತ ಮನ್ನಣೆ. ಜೀವ ಅಜೀವ ಎರಡೂ ತತ್ವಕ್ಕೆ ಸಂಬಂಧಿಸಿದ ಹಾಗೆ ಯಾವ ವಿಪರೀತ ಮನ್ನಣೆ ಇದೆ, ಆ ವಿಪರೀತ ಮನ್ನಣೆಯ ಫಲಸ್ವರೂಪವಾಗಿ ಅವನಿಗೆ ಆ ಜೀವ ಅಜೀವಗಳ ಸ್ವರೂಪವನ್ನು ತಿಳಿದುಕೊಳ್ಳುವ ಅವಕಾಶ ಕಳೆದು ಹೋಗ್ತಾ ಇದೆ ಅನಂತ ಕಾಲದವರೆಗೆ. ಎರಡೂ ತತ್ವ ಅಂದ್ರೆ ಇಡೀ ವಿಶ್ವದ ಪದಾರ್ಥನ ಬಂದವ್ರೆ ಅಣ್ಣ. ಅದರಲ್ಲಿ ಇಡೀ ವಿಶ್ವ ಅದರ ಸಾಮರ್ಥ್ಯವನ್ನು ಒಪ್ಕೊಳ್ತಾ ಇಲ್ಲ, ತನ್ನ ಸಾಮರ್ಥ್ಯವನ್ನು ತಿರೋಭೂತ ಮಾಡ್ತಾ ಇದ್ದಾನೆ, ಅಲ್ಲಗಳಿಗ್ತಾ ಇದ್ದಾನೆ. ಆಗುವುದ ಆಗೇ ತೀರ್ತಿದೆಯೋ ಅಥವಾ ಇಲ್ಲ? ಆಗೇ ತೀರ್ತಿದೆ ರೀ, ಆಗೇ ತೀರ್ತಿದೆ. ಎಂದಾದರೂ ಒಮ್ಮೆ ಯಾವುದಾದ್ರೂ ಒಂದು ಕಾರ್ಯ ತಾನಾಗೇ ತನ್ನ ಯೋಗ್ಯತೆಯಿಂದ ಈ ಜೀವದ ವಿಕಲ್ಪದ ಅನುಸಾರ ಆಯಿತು ಅಂತಂದ್ರೆ ಎಂದಾದರೂ ಒಮ್ಮೆದ ಅರ್ಥ ಏನಿದೆ ರೀ? ಅರೆ, ನಮ್ದು ದಿನಾನ ಆಗ್ತಿದೆ, ನಾವು ಹೇಗೆ ಮಾಡ್ಬೇಕಂತೇವೆ ಹಾಗೇ ಮಾಡ್ತೇವೆ ಚಪಾತಿ. ಹೌದು ಅಥವಾ ಇಲ್ಲ? ನಾವು ಅನ್ನ ಮೆತ್ತಗೆ ಮಾಡ್ಬೇಕಂದ್ರೆ ಮೆತ್ತಗೆ ಮಾಡ್ತೇವೆ, ಉದುರು ಮಾಡ್ಬೇಕಂದ್ರೆ ಉದುರು ಮಾಡ್ತೇವೆ. ದಿನಾನ ಮಾಡ್ತೀವಲ್ಲ? ಹೌದು, ಹಾಗೇ ಒಪ್ಪೋಣ. ದಿನಾನ ನಮ್ಮ ಇಚ್ಛೆಯ ಅನುಸಾರ ಆಗ್ತಿದೆ. ಆದರೆ ಈ ಅನಾದಿ ಅನಂತ ಜೀವದ ವಿದ್ಯಮಾನತೆ ಅಪೇಕ್ಷಾದಿಂದ ಇವು ದಿನ ಎಷ್ಟದವ್ರಿ? ಎಷ್ಟದವ? ಬಹಳ ಕಮ್ಮಿ ಅದಾವಲ್ಲ. ಮತ್ತು ಯಾವಾಗ ಇಚ್ಛೆಯ ಅನುಸಾರ ಜೀವನಿಗೆ ಕಾರ್ಯ ಕಂಡು ಬರ್ತಿದೆಯೋ ಅಲ್ಲಿ ಅನಂತ ಅಭಿಮಾನ, ಅನಂತ ಸಂಸಾರದ ಪೋಷಣೆ, ಆಗಮದ ಭಾಷೆಯೊಳಗೆ ಹೇಳಿದ್ರೆ ಅನಂತ ಮಿಥ್ಯಾತ್ವ. ಇಚ್ಛೆಯ ಅನುಸಾರ ಆ ಕಾರ್ಯ ಕಂಡು ಬಂತು, ನಿಜವಾಗಿ ಅದು ಇಚ್ಛೆಯ ಅನುಸಾರ ಇಲ್ಲನ ಆದರೂ ಕೂಡ ಈ ಜೀವಕ್ಕೆ ದಿನಾನು ನಾನು ನನ್ನ ಅಭಿಪ್ರಾಯದ ಪ್ರಕಾರನ, ನನ್ನ ಇಚ್ಛೆಯ ಪ್ರಕಾರನ, ನನ್ನ ಮನುಷ್ಯನ ವಿಚಾರದ ಪ್ರಕಾರನ ನಾನು ಕಾರ್ಯ ಮಾಡ್ತಾ ಇದ್ದೇನೆ. ಆ ಸಾಮರ್ಥ್ಯ ನನ್ನಲ್ಲಿ. ಈ ಅಲ್ಪದಾದ ಜೀವನದೊಳಗೆ, ಆ ಅನಂತ ಜೀವನದ ಎದುರಿಗೆ ಈ ಅಲ್ಪದಾದ ಜೀವನದೊಳಗೆ ಕೂಡ ಅಸಂಖ್ಯ ಬಾರಿ ವಿಫಲ ಆಗ್ತೇವೆ, ಅಸಂಖ್ಯ ಬಾರಿ ವಿಫಲ ಆಗ್ತೇವೆ. ಆದರೂ ಕೂಡ ಯಾವ ಕೆಲವೊಮ್ಮೆ ಸಫಲತೆ ಕಂಡು ಬರ್ತಿದೆಯಲ್ಲ, ಅದರಲ್ಲೇ ಗರ್ಭಿತ ಇದೆ ಅನಂತ ಸಂಸಾರ.
ವಿಶ್ವದ ಸಮಸ್ತ ಪದಾರ್ಥಗಳ ಸ್ವತಂತ್ರ ಪರಿಣಮನದ ಸಾಮರ್ಥ್ಯವನ್ನು ಅಲ್ಲಗಳೆಯುವುದಾಗಿದ ಮಹಾಪರಾಧ ಇದೆ. ಅನಂತ ಕೇವಲಿಗಳ ಯಾವ ವಸ್ತು ಸ್ವರೂಪವನ್ನು ನನ್ನ ಎದುರಿಗೆ ಪ್ರಸ್ತುತಪಡಿಸಿದಾರೋ ಅದನ್ನು ನಾನು ತಿಳಿದುಕೊಳ್ಳದೇ ಇರೋದು, ಅದರ ಬಗ್ಗೆ ಸ್ವಲ್ಪ ಕೂಡ ಕುತೂಹಲ ಸಾವಧಾನತೆ ಬರದೇ ಇರೋದು, ಇದು ಅನಂತ ಜ್ಞಾನಿಗಳದ್ದ ವಿರಾಧನೆ. ಎಷ್ಟು ದೊಡ್ಡ ಅಪರಾಧ ಆಯಿತು, ಬಹಳ ಸಣ್ಣದ ಅಂಥೇಳಿ ಹೇಳಿತು. ಅರೆ, ಆ ವಸ್ತುವಿಗೆ ಸಂಬಂಧಿಸಿದ ಹಾಗೆ ಸಣ್ಣದಿರಬಹುದು, ನಿನ್ನಷ್ಟಕ್ಕೆ ನೀ ತಿಳ್ಕೊಂಡಿದ್ರೆ ಏನು ಮಾಡೋದಿದೆ, ನಾನಂತೂ ನನ್ನಲ್ಲೇ ನಾನು ಪರಿಣಾಮನ ಮಾಡ್ತಾ ಇದ್ದೇನೆ ಅಂಥೇಳಿ ಪ್ರತಿಯೊಂದು ವಸ್ತು ಹೇಳ್ತು. ಹಾಗಾದರೆ ಇದು ಸಣ್ಣ ಅಪರಾಧ. ಆದರೆ ಆ ವಿಶ್ವದ ಸಮಸ್ತ ಚರಾಚರ ಪದಾರ್ಥಗಳನ್ನು ಈ ಜೀವ ಹೇಗಿವೆಯೋ ಹಾಗೆ ಅವುಗಳ ಸಾಮರ್ಥ್ಯವನ್ನು ನಂಬದೇ ಇರೋದ ಇದು ಅನಂತ ಸಂಸಾರದ ಮೂಲ ಇದೆ. ನಿಮಿತ್ತ ಕಾರಣ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ, ಬಹಳ ಸ್ಪಷ್ಟ ಹೇಳಿದ್ದಾರೆ, ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ವೀತರಾಗ ಪ್ರಭು ರೂಪದ ಆ ಪರಿಪೂರ್ಣತೆಗೆ ತಲುಪಿದ ಒಂದು ಜೀವದ ಸಂಯೋಗ ಪ್ರಾಪ್ತ ಆಯ್ತದೆ ನನಗ. ಹಾಗಾದ್ರೆ ನಾನು ಅರ್ಥಾತ್ ಅನ್ಯ ದ್ರವ್ಯ ಅಂದ್ರೆ ನಾನು ಯಾವ ಶುಭ ಅಥವಾ ಶುದ್ಧದ ಸನ್ಮುಖ ಪುರುಷಾರ್ಥ ರೂಪದಿಂದ ಪರಿಣಮಿಸಿದನಲ್ಲ, ಅದನ್ನು ನನ್ನಲ್ಲೇನ ಆಗಿದ್ದ ಇದೆಯೋ ಅಥವಾ ಆ ವೀತರಾಗ ಪ್ರಭು ರೂಪದ ಅನ್ಯ ದ್ರವ್ಯ ಅಥವಾ ಸಂಯೋಗಿ ದ್ರವ್ಯ ನನಗೇನು ಏನಾದರೂ ಮಾಡಿದೆ ಅಂತ ಬರೀ ದೃಷ್ಟಿಗೋಚರ ಆಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ನೀನು ನೋಡಲ್ಲಪ್ಪ, ಕಣ್ಣು ಬಿಟ್ಟು ನೋಡ್ರಿ ಏನು ಹೇಳ್ರು, ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ಆ ಸಂಯೋಗಿ ದ್ರವ್ಯದ ಅನುರೂಪ ಅಂಥೇಳಿ ಹೇಳಲಿಲ್ಲ, ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಇನ್ನೂ ಸ್ಪಷ್ಟತೆ ಇದರಲ್ಲಿ ಇದೆ. ತನ್ನ ಪರ್ಯಾಯ ರೂಪವಾಗಿ, ಅರ್ಥಾತ್ ಆ ಸಮಯದ ಯಾವ ಪರ್ಯಾಯ ಇದೆಯಲ್ಲ ಅದೇ ಪರ್ಯಾಯ ರೂಪವಾಗಿ ಪರಿಣಮಿಸ್ತಿದೆ. ಆ ಸಂಯೋಗ ಆಗುವುದರಿಂದ ನನ್ನ ಈ ಸಮಯದ ಪರ್ಯಾಯ ಏನಿತ್ತು ಅದನ್ನು ಬಿಟ್ಟು ಬೇರೆ ಪರ್ಯಾಯ ರೂಪವಾಗಿ ಪರಿಣಮಿಸಲಿಲ್ಲ. ಇದರಲ್ಲಿ ಕ್ರಮಬದ್ಧ ಪರ್ಯಾಯನೂ ಆಯಿತು ಮತ್ತು ಪರ್ಯಾಯ ರೂಪದಿಂದ ಪರಿಣಮಿಸುವ ಶಕ್ತಿ ಜೀವದ್ದನೇ ಇದೆ ಅನ್ನೋದನ್ನು ಸಿದ್ಧ ಆಯಿತು. ಕ್ರಮಬದ್ಧ ಯಾವ ಪರ್ಯಾಯ ರೂಪದಿಂದ ಆಗಬೇಕಾಗಿದೆ ಅಲ್ಲ ನೋಡ್ರಿ, ಮಂದಿರದೊಳಗೆ ಹೋದ ನಂತರ ನಿಸ್ಸಹಿ ಅಂದ ನಂತರ ಸಾಕ್ಷಾತ್ ಆ ವೀತರಾಗ ಪ್ರಭುವನ್ನು ನೋಡಿದ ನಂತರ ಕೂಡ ಯಾವುದೋ ಒಂದು ಘಟನೆ ವಿನಾಕಾರಣ ನೆನಪಿಗೆ ಬರ್ತಿದೆ. ಅದು ತರಲಿಲ್ಲಲ್ಲ, ಅದು ಹೇಳೋದಿತ್ತು ನೋಡಿ, ಅವರಿಗೆ ಅದು ಕೊಡೋದಿತ್ತು ನೋಡಿ, ಏನೇನೋ ಬರ್ತಿದೇನಿಲ್ಲ. ಹಾಗಾದ್ರೆ ಆ ಸಂಯೋಗಿ ದ್ರವ್ಯದಿಂದ ನನ್ನ ಪರ್ಯಾಯ ಆಯ್ತೋ ಅಥವಾ ಯಾವುದ ಆಗೋದಿತ್ತ ಅದಾಯ್ತು. ಯಾಕೆ ಬಂತ ಆ ವಿಚಾರ? ಮತ್ತು ಅದರ ಸಲುವಾಗಿ ಪಶ್ಚಾತ್ತಾಪ ಏನು ಮಾಡೋದಿದ್ದೀರಿ ಹೇಳ್ರಿ ನೋಡೋಣ. ಪಶ್ಚಾತ್ತಾಪ ಏನು ಮಾಡೋದಿದೆ, ಪ್ರಾಯಶ್ಚಿತ್ತ ಏನು ಮಾಡೋದಿದೆ, ಅದರ ಬಗ್ಗೆ ಎಲ್ಲ ಹೊರಗೆ ಸುಧಾತಾಯಿ ಆತ್ಮಸ್ವಭಾವದಿಂದ ಅವನಿಗೆ ಲಾಭ ಆಗುವ ರೂಪದ ಪರಿಣಾಮದಿಂದ ಎಲ್ಲವೂ ಹೊರಗೆ ಕೋಲಾಹಲ. ಏನು ಪಶ್ಚಾತ್ತಾಪ ಮಾಡೋದಿದೆ? ಯಾವ ಸಮಯದೊಳಗೆ ಯಾವ ಪರ್ಯಾಯ ಆಗೋದಿತ್ತೋ ಅದೇ ಆಗಿದೆ. ಹಾಗಾದರೆ ಈ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಇವಕ್ಕೆಲ್ಲ ಏನೂ ಬೆಲೆ ಇಲ್ಲನ ಇದೆಯಲ್ಲ, ಇದೆ. ಆ ಪ್ರಕಾರದ ಪರಿಣಾಮ ಆಯ್ತಲ್ಲ, ಆ ಪ್ರಕಾರದ ಪರಿಣಾಮ ಯಾವ ಕಾರಣದಿಂದ ಆಯಿತು? ಜ್ಞಾನ ಸ್ವಭಾವವನ್ನು ದೃಢವಾಗಿ ನಂಬಿ ಅಲ್ಲೇ ನಿಲ್ಲದೆ ಇರುವ ಕಾರಣದಿಂದ ಆಯ್ತಾರೆ. ಹಾಗಾದ್ರೆ ಪ್ರಾಯಶ್ಚಿತ್ತ ಯಾವುದ? ಅಲ್ಲೇ ನಿಲ್ಲೋ ಪ್ರಯತ್ನ ಮಾಡೋದು ಇದು ಪ್ರಾಯಶ್ಚಿತ್ತ ಇದೆ. ಅದರ ಬಗ್ಗೆ ಯಾವುದು ಇದೆ ಅದೆಲ್ಲ ವ್ಯವಹಾರದ ಕಥನ ಇದೆ. ಇನ್ನೂ ಸ್ವಲ್ಪ ಸ್ಪಷ್ಟ ಬೇಕಂದ್ರೆ ಧೈರ್ಯ ಇದ್ರೆ ಅಸತ್ಯದ ಕಥನ ಏನೂ ಇಲ್ರಿ. ನೀವು ಉಪವಾಸ ಮಾಡು, ನೀ 2 ದಿವಸ ಖಡ್ಗಾಸನದಲ್ಲಿ ನಿಲ್ಲು, ನೀ ಮೌನ ಇರು, ಇವು ಯಾವು ಇಲ್ರಿ. ಇವು ಯಾವ ಏನದವೋ ಅವು ಕೇವಲ ಅಲ್ಲಿಲ್ಲ ಇಲ್ಲಿ ಇವನಿಗೆ ತಿಳಿಸಿಕೊಡುವ ಸಲುವಾಗಿ ಇದಾವ್ರಿ. ಇವನಿಗೆ ತಿಳಿಯೋದಿಲ್ಲಲ್ಲ,
ತಿಳಿಸಿಕೊಡುವ ಸಲುವಾಗಿ ಅದು ಮುನಿರಾಜ್ ವ್ಯವಹಾರ ಜೋ असत्यार्थ उसका उपदेश देते ಯಾವುದರ ಸಲುವಾಗಿ अज्ञानी को समझाने के लिए अज्ञानी को समझाने के लिए ಹಾಗಾದ್ರೆ ಅಜ್ಞಾನಿಯಾಗಿ ನಾವು ಎಷ್ಟು ದಿವಸ ಉಳಿಯೋದ್ರೆ ನಾವೇನು ಮಾಡೋದ ನಾವು ಹೇಗಿದೆ ಹಾಗೆ ನೋಡುವ ಪ್ರಯತ್ನ ಮಾಡೋದ್ರೆ ಅರೆ ಹರ ಸನ್ನಿವೇಶ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ಮಾಡೋದೇನ್ರಿ ಇದೆ ಅಂತಂದ್ರೆ ವಸ್ತು ಹೇಗಿದೆ ಹಾಗೆ ನೋಡುವ ಪುರುಷಾರ್ಥ ಮಾಡೋದ್ರೆ ಸಂಯೋಗ ಬರ್ತಾ ಇರಲಿ ಹೋಗ್ತಾ ಇರಲಿ ಬಿಗಡಾಸ್ತಾ ಇರಲಿ ಅನಾನುಕೂಲ ಆಗ್ತಾ ಇರಲಿ ಆಕುಲತೆಗೆ ಜನ್ಮ ಕೊಡುವಂಥದ್ದೇ ಇರಲಿ ಆದ್ರೆ ಆಕುಲತೆ ಆಗದೆ ಇರುವ ಹಾಗೆ ವಸ್ತುವಿನ ಸ್ವರೂಪ ಅರೆ ಭಿನ್ನ ಇದೆ ಸಂಯೋಗಿ ಇದೆ ಅದು ನನ್ನೊಳಗೆ ಏನು ಮಾಡುವುದಿಲ್ಲ ಭಿನ್ನ ಅರ್ಥಾತ್ ಬೇರೆ ಯಾವುದರೆ ಅಲ್ಲ ಈ ದೇಹನ ಸಂಯೋಗಿದೆ ಏನು ಹೇಳಿದರೆ ಏಗೋಮೇ ಸತ್ಸದೋ ಅಪ್ಪ ನಾನು ಶಾಶ್ವತ ಆತ್ಮನಿದ್ದೇನೆ ಶಾಶ್ವತ ಜ್ಞಾನದರ್ಶನ ಲಕ್ಷಣ ಶಾಶ್ವತ ಇದ್ರೆ ಎಂಥವಿದೆಯಪ್ಪ ಜ್ಞಾನದರ್ಶನ ಲಕ್ಷಣ ಹಾಗಾದ್ರೆ ಜ್ಞಾನದರ್ಶನ ಹೇಗಿದೆ ಹಾಗೆ ನೋಡು ಹೇಗಿದೆ ಹಾಗೆ ತಿಳಿ ನೋಡ್ರಿ ಈ ನೋಡು ತಿಳಿದೊಳಗೆ ಏನಿದೆ ಅಲ್ಲ ಈಗ ಪ್ರಾರಂಭದೊಳಗೆ ಹೇಳ್ತಲ್ಲ ಸಮ್ಯಕ ದೃಷ್ಟಿ ಸಮ್ಯಕ ದರ್ಶನ ಏನಿದೆ ಅದು ಸಮ್ಯಕ ಚಾರಿತ್ರಕ ಆಧಾರ ಇದೆ ಅಂತ ಹೇಳಿತು ಎರಡನೇ ಮಾತೇನು ಹೇಳಿತು ಸಮ್ಯಕ ದರ್ಶನ ಏನಿದೆ ಅದರದೇ ಮುಂದಿನ ಸಮಯ ಕಾರ್ಯ ಏನಿದೆ ಅದರ ಸಮ್ಯಕ ಜ್ಞಾನ ಇದೆ ಈಗ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಯಾವುದು ಹೇಗಿದೆಯೋ ಹಾಗೆ ನೋಡಿದ ನಂತರ ಮರು ಸಮಯದೊಳಗೆ ಕಾರ್ಯ ಏನಿದೆ ರೀ ಮರು ಸಮಯದೊಳಗೆ ಕಾರ್ಯ ಏನಿದೆ ಇದು ಪರ ಇದೆ ಇದನ್ನ ನೋಡಿದ ನಂತರ ಅದರಿಂದನ ಕಾರ್ಯ ಆಗ್ತಾ ಇದೆ ಇದನ್ನ ನೋಡಿದ ನಂತರ ಮರು ಸಮಯ ಜ್ಞಾನದ ಕಾರ್ಯ ಏನಿದೆ ರೀ ಅದರಲ್ಲೇ ಅದರ ಕಾರ್ಯ ಆಗ್ತಾ ಇದೆ ಅದನ್ನೇ ತಿಳಿಯೋದಿದೆಯೋ ಅಥವಾ ಅದರಿಂದ ಹಿಂದೆ ಬರೋದಿದೆ ರೀ ಜ್ಞಾನದ ಕಾರ್ಯ ಏನಿದೆ ತನ್ನ ಕಡೆಗೆ ಬರೋದಿದೆ ನೋಡಿತಲ್ಲ ನೋಡಿತು ಆಯ್ತು ನೋಡುವುದರ ಪ್ರಯೋಜನ ಏನ ಅಲ್ಲಿಂದ ಹಿಂದೆ ಬರೋದು ತನ್ನ ಕಡೆ ಇದು ಜ್ಞಾನ ರೇ ತನ್ನ ಕಡೆ ಬಂದ ನಂತರ ನಿರಾಕುಲ ಶಾಂತಿಯ ಅನುಭವ ಇದೆಯಲ್ಲ ಇದು ಚಾರಿತ್ರ ಇದೆ ವ್ರತಗಳ ಅಂಗೀಕಾರ ಮಾಡೋದು ಚಾರಿತ್ರ ಅಲ್ಲ ವ್ರತರೂಪದ ಪರಿಣಾಮ ಬಂಧದ ಕಾರಣ ಇದ್ರ ವ್ರತದಿಂದ ಧರ್ಮ ಆಗ್ತಿದೆ ನಾನು ವ್ರತ ಅಂಗೀಕಾರ ಮಾಡ್ತೇನೋ ಅನ್ನುವ ಶ್ರದ್ಧೆ ಮಿಥ್ಯಾತ್ವ ಇದೆ ಇದು ಅವಸರ ಪುನಃ ಸಿಗುವುದಿಲ್ಲ ಸತ್ಯವನ್ನು ತಿಳ್ಕೊಳ್ಳುವಂಥ ಅವಸರ ಏನು ಹೇಳಿತು ಸಮ್ಯಕ ದರ್ಶನ್ ಅಂದ್ರೆ ಏನ ಹೇಗಿದೆ ಹಾಗೆ ನೋಡಿದೆವು ಎಲ್ಲಿ ನೋಡಿದೆವು ಇಂದ್ರಿಯದ ಮೂಲಕ ನೋಡಿದೆವು ಯಾಕೆ ಅಂತಂದ್ರೆ ನೋಡುವ ಸಾಮರ್ಥ್ಯ ನಮ್ಮಲ್ಲಿ ಇದೆ ನಿನ್ನೆ ಪ್ರಶ್ನೆ ಮೊನ್ನೆದು ಉಳಿದದ್ದು ಇರ್ತಲ್ಲ ಏನು ಸುಧಾತಾಯಿ ಕಣ್ಣುಗಳಿಂದ ನೋಡ್ತೇವೇನ ಕಣ್ಣುಗಳಿಂದ ನಿಜವಾಗಿ ಕಣ್ಣುಗಳಲ್ಲೇ ಸಾಮರ್ಥ್ಯ ಇದೆ ಪದಾರ್ಥವನ್ನ ನೋಡೋದು ಆದ್ರೆ ಕಣ್ಣುಗಳಿಂದ ನೋಡ್ತೇವೇನ ನೋಡ್ರಿ ಇದು ಸಿಹಿ ಸರಿ ಇದೆನಾ ಅಂಥೇಳಿ ಹೇಳಿದ್ರೆ ಕಣ್ಣುಗಳಿಂದ ನೋಡ್ತೇವೇನ ಇಲ್ಲ ಆದ್ರೆ ನೋಡ್ತೇವೋ ಅಥವಾ ಇಲ್ರಿ ಯಾವುದರಿಂದ ನೋಡ್ತೇವೋ ನಾಲಿಗೆಯಿಂದ ಉಪ್ಪು ಸರಿ ಇದೆಯನ್ನ ನೋಡ್ರಿ ಅಂತ ಕಾಣಿಸ್ತಾ ಇಲ್ಲಲ್ಲ ಸರಿ ಇದೆ ಬಿಡ ಹೇಳ್ತೇವೇನ್ರಿ ಎಲ್ಲಿದೆ ಉಪ್ಪ ಅಂಥೇಳಿ ಅಂತೇವೇನ್ರಿ ಇಲ್ಲ ನೋಡ್ತೇವೋ ಅಥವಾ ಇಲ್ಲ ಕಣ್ಣಿನಿಂದ ನೋಡ್ತೇವೆ ನಾಲಿಗೆಯಿಂದ ನೋಡ್ತೇವೆ ನಾಲಿಗೆಯಿಂದನೂ ನೋಡೋದಿಲ್ಲ ಆದರೆ ನಾಲಿಗೆಯ ಮೂಲಕ ಜ್ಞಾನದಿಂದ ದರ್ಶನದಿಂದ ನೋಡ್ತೇವ್ರಿ ಆತ್ಮ ನಾನದಂಶನ ಲಕ್ಷಣ ಹೇಳಿದ್ರಲ್ಲ ಆ ದರ್ಶನದಿಂದ ನೋಡ್ತೇವೆ ನೋಡ್ರಿ ಇಲ್ಲಿ ಕೈಯೊಳಗೆ ಒಂದು ಏನ್ರ ಬೆರಳಿನೊಳಗೆ ಏನೋ ಸಣ್ಣ ಕೂಸಳಿ ಸೇರ್ಕೊಂಡಿದ್ದೀರಿ ಎಲ್ಲಿದೆ ತೋರ್ಸ್ರಿ ಅಂತಂದ್ರೆ ತಡಿ ಹೀಗೆ ಮಾಡಿ ನೋಡ್ತೇವ್ರಿ ನೋಡ್ತಾ ಇರ್ತೇವೆ ಇಲ್ಲೇ ರೀ ಆದ್ರೆ ಕಣ್ಣಿನಿಂದ ನೋಡುವುದಿಲ್ಲ ತಡಿ
ಹಾ ಅಲ್ಲೇ ನೋಡು ಅಂಥೇಳಿ ಹೇಳ್ತೀವಲ್ಲ, ಅದು ಕಣ್ಣಿನಿಂದ ಕಾಣುವುದಿಲ್ರಿ. ಮತ್ತು ಅವ್ರು ನೋಡ್ತಾರೆ, ಅವ್ರಿಗೆ ಕಾಣಿಸ್ತಿದೆ ಏನಿಲ್ರಿ, ಕಾಣಿಸ್ತಿದೆ ಏನಿಲ್ರಿ. ನಾನು ನೋಡಿ ಹೇಳಿದ ಪ್ರಕಾರ ಅವ್ರು ನೋಡ್ತಾರೆ, ಹಾ ಅಲ್ಲೇ ನೋಡ ಅಂತೇಳಿ. ಇಲ್ಲಿ ನೋಡ್ತಾ ಇದೆಯೇನ, ಅಲ್ಲಲ್ಲ. ಇಲ್ಲೇನ, ಅಲ್ಲ. ಹಾಗಾದ್ರೆ ಅದನ್ನ ನೋಡಿ ಹೇಳ್ತೇವೆ ಅಥವಾ ಇಲ್ರಿ ನಾವು? ಇಲ್ಲಿ ಬೆನ್ನೊಳಗು ನೋಯ್ತಾ ಇರೋದ್ರೆ ಇಲ್ಲಿ ತೋರಿಸ್ತಾರೆ ಅವ್ರು, ಇಲ್ಲೇನ, ಇಲ್ಲೇನ, ಅಲ್ಲ. ಎಲ್ಲಿ ಎಲ್ಲಿ ಸರಿಯಾಗಿ ಹೇಳಲ್ಲ, ತಡಿ ಹೇಳ್ತಾರೆ. ಹೇಗೆ ಹೇಳ್ತೇವ? ನೋಡೇನ ಹೇಳ್ತೇವ ಅಥವಾ ಇಲ್ರಿ? ನೋಡೇನ ಹೇಳ್ತೇವ್ರಿ. ಜ್ಞಾನದಿಂದ, ಅರ್ಥಾತ್ ಜ್ಞಾನದ ಹಿಂದೆ, ಜ್ಞಾನಕ್ಕಿಂತ ಮೊದಲು ಇರುವಂತ ಸಾಮರ್ಥ್ಯದಿಂದ, ದರ್ಶನ ಸಾಮರ್ಥ್ಯ. ಆ ನೋಡುವ ಶಕ್ತಿ ಆತ್ಮಂದ ಇದೆ ರೀ, ಆತ್ಮಂದ ಇದೆ. ಅದ ಕಣ್ಣಿಂದನೂ ಅಲ್ಲ, ನಾಲಿಗೆದನೂ ಅಲ್ಲ, ಸ್ಪರ್ಶದನೂ ಅಲ್ಲ, ಯಾವುದೂ ಅಲ್ಲ. ಹಾಗಾದ್ರೆ ಇದೇನು ನೋಡುವ ಮಾತಿದೆಯಲ್ಲ, ಸಮ್ಯಕ ದರ್ಶನ, ಇದು ಧರ್ಮ. ಅರ್ಥಾತ್ ಇಂದ್ರಿಯದ ಮೂಲಕ ಯಾವುದು ಕಾಣಿಸ್ತಿದೆಯಲ್ಲ, ಅದು ಹೇಗಿದೆ ಹಾಗೆ ನೋಡು. ಹೇಗಿದೆ ಅದು ಪರದ್ರವ್ಯದ. ಅರೆ ಎಷ್ಟು ಸಿಟ್ಟು ಮಾಡ್ತಾ ಇದೆಯಲ್ಲ ಅಂಥೇಳಿ ಅಂತೇವ್ರಿ. ಎದುರಿಗಿನ ವ್ಯಕ್ತಿ ಯಾವುದೋ ಒಂದು ಎಷ್ಟು ಆವೇಶ ಮಾಡ್ತಾ ಇದೆಯಲ್ಲ, ಇಷ್ಟ ಗಡಿಬಿಡಿ ಮಾಡ್ತಾ ಇದ್ದೆ ಅಂಥೇಳಿ ನಾವು ಮಾತಾಡ್ತೇವೆ. ಅರ್ಥಾತ್ ಅವ ಗಡಿಬಿಡಿ ಮಾಡ್ತಾ ಇರೋದ, ಕ್ರೋಧಾನ್ವಿತ ಆಗ್ತಾ ಇರೋದ, ಇದನ್ನು ನೋಡಿದೇವೇನಿಲ್ರಿ? ಹಾಗಾದ್ರೆ ಅದಕ್ಕೆ ಯಾಕ ಅನ್ನುವ ಪ್ರಶ್ನೆ ಒಳಗನ ಉತ್ಪನ್ನನ ಆಗಬಾರ್ದು. ವ್ಯವಹಾರ ನಡೀಲಿ, ವಚನದೊಳಗೆ ಏನಿದೆ ಅದಿರಲಿ, ಆಯಾ ಭೂಮಿಕೆಗೆ ಅನುಸಾರವಾಗಿ. ಯಾಕೆ ಅನ್ನೋ ಪ್ರಶ್ನೆನೇ ಇಲ್ಲಲ್ಲ. ಆ ಸಮಯದ, ಆ ಜೀವದ ಅದೇ ಪ್ರಕಾರದ ಆತುರ ಆಗೋದ, ಅದೇ ಪ್ರಕಾರ ಆವೇಶದ ವಶ ಆಗೋದ, ಪರ್ಯಾಯಗತ ಯೋಗ್ಯತೆ ಇದೆ, ಪರ್ಯಾಯದ ಯೋಗ್ಯತೆ ಇದೆ. ಇಷ್ಟು ತಿಳಿದ ನಂತರ ಯಾಕೆ ಅನ್ನೋ ಪ್ರಶ್ನೆನೇ ಉತ್ಪನ್ನ ಆಗಲಿಲ್ಲ. ತನ್ನ ಕಡೆಗೆ ಬಂದ, ತನ್ನ ಕಡೆಗೆ ಬಂದ. ಎಲ್ಲಿ ಸಾಮಾನ್ಯ ಒಂದು ಪ್ರಕಾರದ ಶಾಂತಿಯ ಅನುಭವ ಆಯ್ತಲ್ಲ, ಅದು ಸಮ್ಯಕ್. ಇದು ಮಿಥ್ಯಾತ್ವ ಅವಸ್ಥೆಯೊಳಗಾಗ್ತಿದೆ ರೀ. ಹಾಗಿದೆ ಹಾಗೆ ನೋಡುವುದು. ಅದಕ್ಕೆ ಇಲ್ಲಿ ಶಬ್ದ ಪ್ರಯೋಗ ಏನಿದೆ? ದೃಷ್ಟಿಗೋಚರ ಆಗುವುದಿಲ್ಲ. ಏನು ದೃಷ್ಟಿಗೋಚರ ನೋಡ್ರಿ? ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ನೋಡ್ರಿ ಅಣ್ಣ, ಮಿಥ್ಯಾತ್ವ ಅವಸ್ಥೆಯೊಳಗ ಆಗದೆ ಇದ್ರೆ ಮಿಥ್ಯಾತ್ವ ಬಿಟ್ಟು ಹೋಗೋದನ್ನೇ ಇಲ್ರಿ. ಮಿಥ್ಯಾತ್ವ ಬಿಡುವ ಉಪಾಯ ಅದುವೇ ಇದೆ ಅಣ್ಣ. ಹೇಗಿದೆ ಹಾಗೆ ನೋಡೋದ ನಾನು ಮಿಥ್ಯಾತ್ವ ರೂಪದಾಗ ನೋಡ್ಕತೇನೆ, ಇದು ಗೊತ್ತಾಗೋದು ಬೇಕಿಲ್ಲ. ಹೇಗಿದೆ ಹಾಗೆ ನೋಡುವ ಪ್ರಯತ್ನ ಮಾಡೋದ್ರಿ. ಹೇಗಿದೆ ಹಾಗೆ ನೋಡುವ ಕಾಣೋದಿಲ್ಲ ಅನ್ನೋ ಮಾತಿಲ್ಲ. ಯಾಕೆ ಅಂತಂದ್ರೆ ಮಿಥ್ಯಾತ್ವದ ಸದ್ಭಾವದೊಳಗೂ ಕೂಡ ಜ್ಞಾನದ ಕ್ಷಯೋಕ್ಷಮ ಅಷ್ಟು ಇದೆ ರೀ. ಅದಕ್ಕೆ ಸಂಜ್ಞೆ ಅಂದರ್ರಿ. ಮಿಥ್ಯಾತ್ವದ ವಿದ್ಯಮಾನತೆಯೊಳಗೂ ಕೂಡ ವಸ್ತು ಹೇಗಿದೆ ಹಾಗೆ ನೋಡುವ ಮಾಧ್ಯಮ ಇಂದ್ರಿಯವೇ ಇದ್ರೂ, ಇಂದ್ರಿಯದ ಮೂಲಕನ ನೋಡ್ತಾ ಇದ್ರೂ ಅಲ್ಲಿ ಹೇಗಿದೆ ಹಾಗೆ ನೋಡುವಷ್ಟು ಕ್ಷಯೋಕ್ಷಮ ಪ್ರಾಪ್ತ ಇದೆ ರೀ. ಅದರದ್ದು ಉಪಯೋಗ ಮಾಡಿಕೊಳ್ಳೋದಿದೆ ರೀ. ಅದರದ್ದು ಉಪಯೋಗ ಮಾಡಿಕೊಳ್ಳೋದ ಅದುವೇ ಸಂಜ್ಞೀತನ ಲಭಿಸಿದರ ಪ್ರಯೋಜನ ಇದೆ ನೋಡ್ರಿ. ತಿಳಿತಾ ಇದೆ ಅಂದುಕೊಳ್ಳುತ್ತೇನೆ. ಕಾರಣ ಶುದ್ಧ ಪರ್ಯಾಯ ಓದಿದ್ರಿ, ಓದಲಿಕ್ಕೆ ಶುರು ಮಾಡಿದ್ರಲ್ಲ, ಆಯಿತು ಒಂದು 10-20 ಪೇಜ್ 40-50 ಪೇಜ್ ಆಗಿದಿರಲ್ಲ. ಹಾಗಾದ್ರೆ ಏನು ಬರ್ತಿದೆ ಅಲ್ಲಿ? ಏನು ಬರ್ತಿದೆ? ಸ್ವರೂಪ ಪ್ರತ್ಯಕ್ಷ. ಕಾರಣ ಶುದ್ಧ ಪರ್ಯಾಯಕ್ಕೆ ಏನಂದ್ರು? ಸ್ವರೂಪ ಪ್ರತ್ಯಕ್ಷ. ಅದು ಯಾವ ದಿವಸ ಬಿಡುಗಡೆ ಆಯಿತು ಆ ದಿವಸ ಕೂಡ ಇದೇ ವಿಷಯ ಎತ್ತಿದ್ದೇನ್ರಿ ನಾ. ಸ್ವರೂಪ ಪ್ರತ್ಯಕ್ಷ, ಸಕಲ ಪ್ರತ್ಯಕ್ಷ. ಶಬ್ದ ಬಂತೇನೆ, ಸ್ವರೂಪ ಪ್ರತ್ಯಕ್ಷ. ನೋಡ್ರಿ, ಏಕೇಂದ್ರಿಯದೊಳಗೂ ಕೂಡ ಇದೆ ಅದು ಸ್ವರೂಪ ಪ್ರತ್ಯಕ್ಷ. ಮೊನ್ನೆ ಈಗೊಂದು ಆ ಕಾರಣ ಶುದ್ಧ ಪರ್ಯಾಯ ತಗೊಳ್ರಿ ಅಂತ ಹೇಳಿ ಹೇಳಿದ್ದ ದಿವಸದ ವಿಷಯ ಬಂದಿತ್ತು ಇಲ್ಲಿ ಚರ್ಚೆಯೊಳಗ. ಏನ ಅವಾಗ ಅದೇ ದಿವಸ ಕಾರಣ ಶುದ್ಧ ಪರ್ಯಾಯ ತಗೊಳ್ರಿ ಅಂತ ಹೇಳಿ ಹೇಳಿದ್ನು. ಅದೇನು ಸ್ಪಷ್ಟ ರೂಪದಿಂದ ನನಗೆ ಶಬ್ದ ಸ್ಮರಣೆ ಇರಲಿಲ್ಲ. ನಿಮಗೆ ಹೇಳಿದ್ದ ದಿವಸನ ನಾನು ಅದನ್ನು ತಗೊಂಡಿದ್ದೇನೆ. ಆದರೆ ಆ ದಿವಸ ಕಥನ ಹೀಗೆ ಬಂದದ್ದಿತ್ತು. ಶುದ್ಧ ಪರ್ಯಾಯಕ್ಕೆ ಕಾರಣ ಆಗುವಂಥ ಶಕ್ತಿ ಜೀವದಲ್ಲಿ 3 ಕಾಲದಲ್ಲೂ ಇದೆ.
ಅದರ ವಿಭಾವ ಅಶುದ್ಧ ಪರ್ಯಾಯಕ್ಕೆ ಕಾರಣ ರೂಪ ಆಗುವಂಥ ಯಾವ ಶಕ್ತಿ ಜೀವದೊಳಗೆ ಇಲ್ಲ. ಆದ್ರೆ ಅದು ಜೀವದ ಪರ್ಯಾಯದೊಳಗಿದೆ. ಯಾವುದ ಪರ್ಯಾಯದೊಳಗಿದೆಯೋ ಅದಕ್ಕೆ ಕಾರಣ ಅನ್ನೋದಿಲ್ಲ. ಇಲ್ಲಿ ಹೇಳಿದ್ರಲ್ಲ, ಯಾವ ಕಾರಣದಿಂದ, ಕಾರಣವು ಯಾವುದಿದೆ ಅಂತ ಹೇಳಿ ಕೇಳಿದಾರೆ. ಯಾವುದಕ್ಕ? ಮೋಹರಾಗ ದ್ವೇಷಕ್ಕೆ ಕಾರಣ ಯಾವುದಿದೆ? ಜ್ಞಾನಾವರಣಾದಿ ಕರ್ಮಗಳ ಬಂಧಕ್ಕ ಮೋಹರಾಗ ದ್ವೇಷ ಕಾರಣ ಅಂತ ಹೇಳಿ ಹೇಳಿದರೆ ಹೌದು ಪ್ರಭು, ಹೇಳಿದ್ರೆ ಅಲ್ಲ. ಆಗಮದಲ್ಲಿ ಹೇಳಿದ್ದಿದೆ, ಆಲಿಸಿದ್ದು ಇದೆ, ತಿಳಿದದ್ದು ಇದೆ, ಮನ್ನಿಸಿದ್ದು ಇದೆ ಹೇಳಿದ್ದಾರೆ. 4 ಶಬ್ದ ಹೇಳಿದ್ದಾರೆ. ಹೇಳಿದೆ, ಆಲಿಸಿದೆ, ತಿಳಿದುಕೊಳ್ಳಲಾಗಿದೆ, ಮನ್ನಿಸಲಾಗಿದೆ. ಅದರ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ ಪ್ರಭು. ಆದರೆ ಆ ರಾಗದ್ವೇಷ ಮೋಹಕ್ಕೆ ಕಾರಣ ಯಾವುದು ಹೇಳ್ರಿ? ಹಾಗಾದ್ರೆ ಇಲ್ಲಿ ಕಾರಣ ಹೇಳಿದರೇನ್ರಿ? ನಡೀರಿ ನೋಡೋಣ. ಕಾರಣ ಹೇಳಿದರೇನ? ನಿಮಿತ್ತ ಕಾರಣ, ಉಪಾದಾನ ಕಾರಣ ಭಾವಾರ್ಥದೊಳಗೆ ಹೇಳಿದರೆ, ಉಪಾದಾನ ಕಾರಣದ ವ್ಯಾಖ್ಯಾ ಮಾಡಿದರೆ, ನಿಮಿತ್ತ ಕಾರಣದ ವ್ಯಾಖ್ಯಾ ಮಾಡುವ ವೇಳೆದೊಳಗೂ ಕೂಡ ಆ ಸಂಯೋಗಿ ದ್ರವ್ಯ ಇದರಲ್ಲೇ, ಆ ಸಂಯೋಗಿ ದ್ರವ್ಯ ಈ ರೂಪ ಆದ ಹಾಗೆ ಕಾಣ್ತಾ ಇಲ್ಲ ಅಂತ ಹೇಳಿ ಹೇಳಿದರು. ಸಂಯೋಗಿ ದ್ರವ್ಯ, ಆ ನಿಮಿತ್ತದ ವ್ಯಾಖ್ಯಾ ತಿಳ್ಕೊಳ್ರಿ. ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅದು ತಮಗೆ ಸ್ಪಷ್ಟ ಆಗಬೇಕಾಗಿತ್ತು ಅಂತಂದ್ರೆ ಅನ್ಯ ದ್ರವ್ಯವು ಅಂದಿದಾರಲ್ಲ, ಅಲ್ಲಿ ಉಪಾದಾನ ಅಂತ ಹೇಳಿ ಇಟ್ಕೊಳ್ರಿ. ಅಥವಾ ನಾನು, ಅಥವಾ ಜೀವ. ಯಾವ ದ್ರವ್ಯದಲ್ಲಿ ನೀವು ಕಾರ್ಯ ಆಗೋದು ನೋಡ್ತಾ ಇದ್ದೀರಲ್ಲ, ಅಥವಾ ಯಾವುದರ ಪ್ರಶ್ನೆ ಕೇಳಿದಿರಲ್ಲ, ಆದ್ರೆ ಸಂಯೋಗ ರೂಪದ ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ, ಬಹಳ ಅದ್ಭುತ ಇದೆ ಈ ವಿಷಯ. ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಕ್ಕೆ ಹೇಳ್ತಲ್ಲ, ವೀತರಾಗ ಪ್ರಭುವಿನ ಸಂಯೋಗ ಪ್ರಾಪ್ತ ಆಗಿದೆ, ಸಂಯೋಗ ಪ್ರಾಪ್ತ ಆಗಿದೆ ವೀತರಾಗ ಪ್ರಭುವಿಂದ. ಇಲ್ಲಿ ಅನ್ಯ ದ್ರವ್ಯ ನನ್ನಲ್ಲೇ ಶುಭರಾಗ ಆಯ್ತ. ಆ ಶುಭರಾಗ ನನ್ನ ಪರ್ಯಾಯ ಇದೆಯೋ ಅಥವಾ ಇಲ್ಲ, ಆ ಶುಭರಾಗ ರೂಪದಿಂದ ನಾನು ಪರಿಣಮನ ಮಾಡಿದ್ದೇನೆ. ಆ ಸಂಯೋಗ ದ್ರವ್ಯ ಈ ಅನ್ಯ ದ್ರವ್ಯದೊಳಗ ಯಾವ ಪ್ರಕಾರ ಕಾರ್ಯ ಮಾಡಿದ ಕಂಡು ಬರುವುದಿಲ್ಲ. ಕಾರ್ಯ ಮಾಡಬೇಕಾದ್ರೆ ಅದು ಆ ದ್ರವ್ಯ ರೂಪ ಆಗಬೇಕ್ರಿ. ಅದು ಆದದ್ದು ಕಾಣಲಿಲ್ಲ ಅಂತ ಹೇಳಿದ್ರಲ್ಲ, ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ತಿಳಿತಾ ಇದೆ ಅಂದ್ರೆ ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ನೋಡ್ರಿ ಇನ್ನೊಂದ್ಸಲ, ಯಾವ ದ್ರವ್ಯದ ಸಂಯೋಗವು ಪ್ರಾಪ್ತವಾಗುವುದರಿಂದ ಅನ್ಯ ದ್ರವ್ಯವು ತನ್ನ ಪರ್ಯಾಯ ರೂಪವಾಗಿ ಪರಿಣಮಿಸುತ್ತದೆ. ಅದಂತೂ ಯಾವ ದ್ರವ್ಯದ್ದಿದೆ ಆ ದ್ರವ್ಯದಲ್ಲಿ ಆಗುತ್ತದೆ, ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಅನ್ಯ ದ್ರವ್ಯದೊಳಗ ಆ ಸಂಯೋಗಿ ದ್ರವ್ಯ ಬಂದಿಲ್ಲ. ಕುಂಬಾರ ಆ ಮಣ್ಣಿನೊಳಗ, ಚಕ್ರ ಆ ಮಣ್ಣಿನೊಳಗೆ ಏನೂ ಮಾಡಿಲ್ಲ. ಮಣ್ಣಿದ್ದದ್ದು ಪೂರಾ ಮಡಿಕೆ ಆಗಿದೆ. ಚಕ್ರದ ಯಾವ ಭಾಗ ವಿನಾಶ ಆಗಿದೆ ಹೇಳಿ? ಯಾವ ಭಾಗದೊಳಗೆ ವ್ಯತ್ಯಯ ಬಂದಿದೆ? ಚಕ್ರದೊಳಗೆ ಸ್ವಲ್ಪ ಆದರೂ ವ್ಯತ್ಯಯ ಬಂದಿದೆಯನ? ಲಟ್ಟಣಿಕೆಯೊಳಗೆ ಸ್ವಲ್ಪ ಆದರೂ ವ್ಯತ್ಯಯ ಬಂದಿದೆಯನ? ಅದು ಕನಕ ಅಗಲಾಯ್ತು, ಲಟ್ಟಣಿಕೆ ಚಿಕ್ಕದಾಯ್ತು, ಹೀಗಿದೆ ಏನ್ರಿ? ಇಲ್ಲ. ಮಹಿಳೆಯ ಕೈಯೊಳಗೆ ಏನಾದರೂ ಆಗಿದೆಯನ? ಇಲ್ಲ. ಅನ್ಯ ದ್ರವ್ಯ ಗೋಚರವಾಗುವುದಿಲ್ಲ. ಅನ್ಯ ದ್ರವ್ಯ ಆ ಕಾರ್ಯದೊಳಗೆ ಬಂದದ್ದು ಕಾಣಿಸ್ತಾ ಇಲ್ಲಪ್ಪ. ಚಕ್ರದೊಳಗೆ ಯಾವ ನ್ಯೂನತೆ ಆಗಿದೆ ರೀ? ಕುಂಬಾರನೊಳಗೆ ಏನಾಗಿ ಹೇಗಿದಾನ ಹಾಗೆ ಅದಾನೋ ಅಥವಾ ಇಲ್ರಿ? ಪೂರ್ಣ ರೂಪದಿಂದ ಅರೆ, ಅದಕ್ಕೆ ಆಗಮದಲ್ಲೆಲ್ಲ ಹೇಳುವ ಆದಿ ಮಧ್ಯ ಅಂತ್ಯದಲ್ಲಿ ಅದುವೇ ಇದೆ ಅಂದ್ರೆ. ಮತ್ತೇನು ಹೇಳಿದ್ರು? ಕರ್ತೃ ಕರ್ಮ ಸಂಪ್ರದಾನ ಅಪಾದಾನ, ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಅಧಿಕರಣ ಎಲ್ಲ ಅದುವೇ ಇದೆ ಅಂತ ಹೇಳಿ ಹೇಳಿದರು. ಇನ್ನು ಇದಕ್ಕಿಂತ ಬೇರೆ ಅವ್ರು ಏನು ಹೇಳವ್ರಿ? ದ್ರವ್ಯವೇ ಪರ್ಯಾಯಕ್ಕೆ ಪ್ರವಹಿಸ್ತಾ ಇದೆ ಅಂತ ಹೇಳಿ ಹೇಳಿದರು. ದ್ರವ್ಯವೇ ಪರ್ಯಾಯ ರೂಪದಿಂದ, ಅರೆ ಯಾವ ಸಮಯದೊಳಗೆ ಯಾವ ಪರ್ಯಾಯ ವ್ಯಕ್ತ ಇದೆಯಲ್ಲ ಆ ಪರ್ಯಾಯನ ದ್ರವ್ಯ ಇದೆ ರೀ. ಆದ್ರೂ ಕೂಡ ಆ ಪರ್ಯಾಯದಷ್ಟೇ ದ್ರವ್ಯ ಇಲ್ಲ. ಆ ಪರ್ಯಾಯವನ್ನು ಬಿಟ್ಟು ನೀ ದ್ರವ್ಯವನ್ನು ಹುಡುಕಿದ್ರೆ ಅದು ಎಲ್ಲಿಯೂ ಇಲ್ಲ. ರಾಗವನ್ನ, ಈಗ ನನ್ನಲ್ಲೇ ರಾಗ ಆಗಿದೆ, ಕ್ರೋಧ ಆಗಿದೆ,
ಅದನ್ನು ಬಿಟ್ಟು ನನ್ನ ಅಸ್ತಿತ್ವವನ್ನು ಎಲ್ಲಿದೆ ಹುಡುಕಿ ತೋರಿಸ್ರಿ. ನನ್ನ ಅಸ್ತಿತ್ವ ಅದೇ ರೂಪ ಇದೇನಿಲ್ರಿ ಆ ಸಮಯದೊಳಗ ಅದೇ ರೂಪ ಇದ್ರೂ ಕೂಡ ಅದರಿಂದ ಭಿನ್ನ ಇದೆ. ಭಿನ್ನ ಹೇಗಿದೆ, ಅದು ಹೇಗಿದೆಯೋ ಹಾಗೆ ಇದೆ. ಹೇಗಂತ ಹೇಳಿ ಹೇಳೋದನ್ನೇ ಇಲ್ಲ, ಅದುವೇ ಇದೆ. ಅದನ್ನೇ ಹೇಳಿದ್ರೆ 6ನೇ ಗಾಥೆಯೊಳಗೆ ಪ್ರಮತ್ತನೂ ಇಲ್ಲ ಅಪ್ರಮತ್ತನೂ ಇಲ್ಲ. ಇಡೀ ಎಲ್ಲಾನ ಬಂತಾರೆ, ನಿಗೋಧದಿಂದ ಹಿಡಿದು ಸಿದ್ಧರವರೆಗಿನ ಎಲ್ಲ ಅವಸ್ಥೆ ಒಂದು. ಪ್ರಮತ್ತನೂ ಇಲ್ಲ ಅಪ್ರಮತ್ತನೂ, ಸಿದ್ಧನೂ ಇಲ್ಲ ಅರ್ಹಂತನೂ ಇಲ್ಲ, ನಿಗೋಧ. ಹಾಗಾದ್ರೆ ಏನಿದೆ? ಅದೇ ಇದೆ. ಮುಗಿತೇನಿಲ್ರಿ? ಅದು ಅದೇ ಇದೆ. ನ್ಯಾಯಕ ಭಾವದಿಂದ ಜ್ಞಾತವಾಗಿ ಅದು ಅದೇ ಇದೆ. ಅದಕ್ಕೆ ಶಬ್ದ ಇಲ್ಲ ನೋಡ್ರಿ, ಬೇರೆ ಯಾವ ಶಬ್ದನೂ ಇಲ್ಲ. ಇದು ಜಿನಾಗಮ ಇದೆ. ಇದು ಜೈನನ ದೊಡ್ಡ ಆಸ್ತಿ ಇದೆ ರೀ. ಕೇಳಲಿಕ್ಕೆ ಸಿಕ್ಕಿದೆ, ಓದಲಿಕ್ಕೆ ಸಿಕ್ಕಿದೆ, ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಪ್ರಾಪ್ತ ಇದೆ. ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಸಮಸ್ತ ಮನುಷ್ಯರಲ್ಲೇ ಇದೆ ರೀ. ಆದರೆ ನಮ್ಮ ಮಹಿಮೆ ಯಾವುದರೊಳಗಿದೆ? ನಮಗಿದು ಸಿಕ್ಕಿದೆ ಅಲ್ಲ, ನಾನು ತಿಳ್ಕೊಳ್ಳುವಂಥವು ಇದ್ದೇನೆ ಅಂಥೇಳಿ ಸಿಕ್ಕಿದೆ. ಅವರಲ್ಲೆಲ್ಲ ತಿಳ್ಕೊಳ್ಳೋ ಸಾಮರ್ಥ್ಯ ಇದೆ, ಆದರೆ ಅವರು ತಿಳ್ಕೊಳ್ಳೋದಿಲ್ಲ ಅಂಥೇಳಿ ಅವರಿಗೆ ಸಿಕ್ಕಿಲ್ಲ. ಹಾಗಾದ್ರೆ ನನ್ನ ಮಹಿಮೆ ಎಷ್ಟಿದೆ? ಆ ಮಹಿಮೆಯನ್ನು ಅವರು ಎದುರು ಮಾಡೋದಿದೇನು? ಆ ಮಹಿಮೆಯ ಲಾಭ ನಾನು ಮಾಡಿಕೊಳ್ಳೋದಿದೆ. ಅರೆ, ಅದಕ್ಕೆ ಹೇಳಿತು, ಸಂಯೋಗ ಇರಲಿ ವಿಯೋಗ ಇರಲಿ, ಅನುಕೂಲ ಮಾಡುವಂಥವ್ರಿರಲಿ ಪ್ರತಿಕೂಲ ಮಾಡುವಂಥವ್ರಿರಲಿ, ಆ ಸಂಯೋಗದ ಅಭಾವ ಆ ಅನುಕೂಲ ಮತ್ತು ಪ್ರತಿಕೂಲಕ್ಕೆ ಮೀರಿದ್ದ ಇದೆ ರೀ. ಅದು ನಮಗೆ ತಿಳಿಬೇಕು. ಹೇಳ್ರಲ್ಲ, ಯಾವ ಪ್ರಕಾರ? ತಾಯಿ ಮಗುವಿಗೆ ಯಾವಾಗೂ ಕೇಡನ್ನು ಬಯಸುವುದಿಲ್ಲ. ತಾಯಿ ಮಗುವಿಗೆ ಯಾವಾಗೂ ಕೇಡನ್ನು ಬಯಸುವುದಿಲ್ಲ. ಸಂಪೂರ್ಣ ರೂಪದಿಂದ ಮಗುವಿನ ಉತ್ಥಾನವನ್ನೇ ಬಯಸ್ತಾಳೆ ಅಂಥೇಳಿ ತಾಯಿಯ ಉಪಮೆ ಕೊಟ್ಟರು. ತಾಯಿ ಕೂಡ ಮಗುವಿನ ಕೊಲೆ ಮಾಡ್ತಾಳಲ್ಲ, ಅದು ಅಪವಾದ. ಅದು ಅಪವಾದ. ಬಂದಿತ್ತಲ್ಲ ಘಟನೆ, ಏನೋ ಆಗಿತ್ತು, ಏನೋ ಬಂದಿತ್ತು, ನೀವೇ ಹೇಳಿದರೆ ನನಗೀಗ ಅದರ ಸ್ಪಷ್ಟೀಕರಣ ಮಾಡುವ ಅವಶ್ಯಕತೆ ಇಲ್ಲ. ತಾಯಿ ಮಗುವನ್ನು ಸಾಯಿಸ್ತಾಳೋ ಅಥವಾ ಇಲ್ಲ? ಸಾಯಿಸ್ತಾಳೆ. ಆದರೆ ತಾಯಿ ಸಾಯಿಸ್ತಾಳೋ ಅಥವಾ ಯಾವುದೋ ಒಂದು ವಿಕೃತ ಭಾವ ಸಾಯಿಸ್ತಿದೆ? ಆಯ್ತು, ಆದ್ರೆ ಇದರ ಮೂಲಕ ತಿಳ್ಕೊಳ್ಳೋದಿದೆಯಲ್ಲ, ತಾಯಿ ಸಾಯಿಸುವುದಿಲ್ಲ, ಯಾವುದೋ ವಿಕೃತ ಭಾವ ರೀ. ತಾಯಿತನ ಎಲ್ಲಿ ಜಾಗೃತ ಆಗ್ತಿದೆಯೋ ಅಲ್ಲಿ ಸಾಯಿಸುವ ಭಾವ ಅದು ಸಂಪೂರ್ಣ ಅಷ್ಟಾಗಿ ಹೋಗ್ತಿದೆ, ಇರೋದನೇ ಇಲ್ಲ. ತಾಯಿ ಯಾರಿಗೆ ಅಂತಾರೋ? ಯಾವುದೇ ಪ್ರಕಾರದಿಂದ ಒಂದು ಅಂಶ ಕೂಡ ತನ್ನ ಮಗುವಿಗೆ ಕಷ್ಟವನ್ನು ಬಯಸುವುದಿಲ್ಲ. ನಿರಂತರ ಸುಖವನ್ನೇ, ಶಾಶ್ವತ ಸುಖವನ್ನೇ. ಬರ್ತಿದ್ದೇನೆಲ್ಲ ದೃಷ್ಟಾಂತ. ಪ್ರೇಯಸಿ, ನನ್ನ ಮೇಲೆ ಪ್ರೀತಿ ಇದೆ ಅಂಥೇಳಿ ನಾನು ನಂಬಬೇಕಾದ್ರೆ ನಿನ್ನ ತಾಯಿಯ ಹೃದಯವನ್ನು ತಗೊಂಡ್ಬಾ ನೋಡೋಣ. ಅವ ಅಷ್ಟು ಅವಳ ಮಾತಿನೊಳಗ ಮುಗ್ಧ ಆಗಿ ಹೋಗಿದ್ದ, ಮೋಹಿತ ಆಗಿ ಹೋಗಿದ್ದ. ಗೊತ್ತೇ ಆಗಲಿಲ್ಲ. ತಾಯಿಯನ್ನು ಸಾಯಿಸಿ ಅದನ್ನು ತೆಗೆದುಕೊಂಡು ಬರುವೆಳದೊಳಗ ಅದರೊಳಗಿಂದ ಧ್ವನಿ ಬರ್ತಿದೆ ಅಂತ ಹೇಳಿದ್ರಲ್ಲ, ಎಡವುತ್ತಾನೆ. ಮಗು ನಿನಗೆ ಪೆಟ್ಟಾಯ್ತಾ? ಹಾಗೆ ಜನವಾಣಿ ನಿರಂತರ ವಿರೋಧ ಮಾಡ್ತಾ ಇದ್ದೇವ್ರಿ ನಾವ, ಹೌದೇನಿಲ್ಲ? ಯಾವುದರದ? ಜನವಾಣಿಯ ಕಥನದ್ದು. ಆದ್ರೆ ನಾವು ಒಂದು ಸಮಯ ಅದರ ಕಡೆಗೆ ನೋಡಿದೆವು ನಾವು, ನಮ್ಮ ಲಾಭದ ದೃಷ್ಟಿಯಿಂದ. ಅಂದ್ರೆ ಸಂಪೂರ್ಣ ಸತ್ಯವನ್ನ ಹೇಳ್ತಿದೆಯೋ ಅಥವಾ ಕೆಲವು ವಿಷಯಗಳ ಚರ್ಚೆಗೆ ನಾನ ತರ್ತಾ ಇರ್ತೇವೆ ಮೇಲಿಂದ ವಿರೋಧ ಅನಿಸ್ಕೊಳ್ಬೇಕ ನಾವೇನಪ್ಪ ಹಾಗಿಲ್ಲ. ಅದ್ರ ಸ್ಪಷ್ಟೀಕರಣನ ಆಗ್ತಿದೆ. ನನಗೆ ಜನವಾಣಿಯನ್ನ ಮಾತೆ ಯಾಕಂತಾರೋ ಅನ್ನೋದ್ರ ಮಹಿಮಾ ಈಗ ಬಂತಾರಲ್ಲ, ಅದಕ್ಕೆ ತಾವು ನಿಮಿತ್ತ ಅಲ್ರಿ. ಮತ್ತೊಂದು ಪ್ರಶ್ನೆ ಬೆಳೆಸ್ತೇನೆ. ಉಳಿದ ಹಾಗೆ ಈ ಜನ್ಮ ಕೊಟ್ಟಿರುವಂತಹ, ಶರೀರಕ್ಕೆ ಜನ್ಮ ಕೊಟ್ಟಿರುವಂತಹ ತಾಯಂದಿರ ಅವರು ಶಾಶ್ವತವಾಗಿ ಈ ಜೀವದ ಸುಖವನ್ನು ಬಯಸುವುದಿಲ್ಲ.
ಶರೀರದ ಜನ್ಮದಾತೆ ಅಂಥೇಳನ ದೀಕ್ಷಾ ಗ್ರಹಣ ಮಾಡುವಳದೊಳಗೆ ಪ್ರವಚನ ಸಾರದೊಳಗೆ ಏನು ಹೇಳಿದ್ರು, ಅಲ್ಲಿ ಏನು ಹೇಳಿದ್ರು ಅವರ, ನೀನು ಈ ಶರೀರಕ್ಕೆ ಜನ್ಮ ಕೊಟ್ಟಿದೆ, ಆದ್ರೆ ನಿನ್ನ ಆತ್ಮ ನನ್ನ ಆತ್ಮನಿಗೆ ಜನ್ಮ ಕೊಟ್ಟಿದೆ. ಅದಕ್ಕೆ ನಾನು ನನ್ನ ಅನಾದಿ ಜನ್ಮದಾತೆಯ ಕಡೆಗೆ ಹೋಗ್ತಾ ಇದ್ದೇನೆ, ನೀನು ಅದಕ್ಕೆ ಅನುಮತಿ ಕೊಡು. ಅಂದ್ರೆ ನನಗೆ ವೈಚಾರಿಕ ಉತ್ತರ ಬಂದೆ, ಅದನ್ನು ನಾನು ಭಾಷೆದಾಗ ಈ ದಿನವಾಣಿ ಮಾತಾ ಪುರುಷಿಗೆ ಜನ್ಮ ಕೊಡ್ತಾರೆ. ಹೌದ್ರೆ ಜೀವನನ್ನ, ಅರೆ ನಪುಂಸಕನನ್ನ, ಹೇಡಿಯನ್ನ ಪುರುಷನನ್ನಾಗಿ ಮಾಡ್ತಾಳೆ ಜಿನವಾಣಿ ಮಾತೆ. ಜಿನವಾಣಿ ಮಾತೆ ನಿಜ ಸುಖವನ್ನ ಹ್ಯಾಗ ಪಡೆಯೋದ ಅನ್ನುವ ಪುರುಷಾರ್ಥಕ್ಕೆ ಜನ್ಮ ಕೊಡ್ತಾಳೆ, ಪುರುಷನಿಗೆ ಜನ್ಮ ಕೊಡ್ತಾಳೆ. ಮಾತೆ ಅರ್ಥಾತ್ ತಾಯಿ ಹೆಣ್ಣು ಮಗುವಿಗೆನೂ ಜನ್ಮ ಕೊಡ್ಬೋದು, ಗಂಡು ಮಗುವಿಗೆನೂ ಜನ್ಮ ಕೊಡ್ಬೋದು, ಹೌದರೆ? ಆದ್ರೆ ಯಾವ ಪಿತ ಯಾವ ಪುತ್ರ ಅಥವಾ ಪುತ್ರಿಗೆ ಜನ್ಮ ಕೊಡೋ ಸಾಧ್ಯ, ಪುರುಷ ಜನ್ಮ ಕೊಡೋ ಸಾಧ್ಯ ಇಲ್ಲ. ಓರ್ವ ಪುರುಷ ಹೆಣ್ಣು ಮಗುವಿಗೆನೂ ಜನ್ಮ ಕೊಡೋ ಸಾಧ್ಯ ಇಲ್ಲ, ಗಂಡು ಮಗುವಿಗೆನೂ ಜನ್ಮ. ಆದ್ರ ಓರ್ವ ಸ್ತ್ರೀ ಹೆಣ್ಣು ಮಗುವಿಗೆನೂ ಜನ್ಮ ಕೊಡ್ತಾಳು, ಗಂಡು ಮಗುವಿಗೆನೂ ಜನ್ಮ. ಅಂಥೇಳಿ ಮಾತೆ, ಮಾತೆ ಶಬ್ದ ಏನಿದೆ ಅಲ್ಲ, ಇದರ ಅರ್ಥದ ಆಳ ಬಹಳ ವಿಶಾಲ ಇದೆ ಮತ್ತು ಬಹಳ ಅಗಾಧ ಇದೆ, ಜಿನವಾಣಿನ ಇದೆ. ಮತ್ತು ಪರಮಪಿತ ಸರ್ವಜ್ಞ ದೇವ ಅಂತ ಹೇಳಿ ಹೇಳಿದಾರಲ್ಲ, ಪರಮಪಿತ ಪರಮ ಗುರು, ಅಲ್ಲಿ ಪಿರಿಯಣ್ಣಂ ಗುರು, ಪಿರಿಯಣ್ಣಂ ಗುರು ತಂದೆ ಅಂಥೇಳಿ ಹೇಳಿದ. ಯಾರ? ಆದಿಪುರಾಣದೊಳಗ ಪಂಪ ಬಾಹುಬಲಿಯ ಮುಖದಿಂದ ಹೇಳಿಸಿದ. ಪಿರಿಯಣ್ಣಂ ತಂದೆ, ಗುರು ಹಿರಿಯ ಅಣ್ಣ, ನನಗಿಂತ ದೊಡ್ಡವ ಅಣ್ಣ ಅಂತಂದ್ರೆ ಅವೇನದನು, ಗುರುನೂ ಅದನು, ತಂದೆನೂ ಅದನು. ಆದ್ರೆ ದೊರೆ ಅಂಥೇಳಿ ನಾನು ಒಪ್ಪೋದಿಲ್ಲ ಅಂಥೇಳಿ. ಎಷ್ಟು ಮಾತಿದೆ ರೀ ಆ ಕವಿಯಲ್ಲಿ ಇದೆಯೋ ಅಥವಾ ಆ ಬಾಹುಬಲಿಯಲ್ಲಿ ಇದೆಯೋ, ಏನಿದೆ? ಏನು ಒಪ್ಪುವುದಿಲ್ಲ? ಗುರು ಅದನ, ತಂದೆ ಅದನ. ಗುರುವಿನಲ್ಲೇ, ತಂದೆಯಲ್ಲೇ ಮತ್ತು ದೊರೆಯಲ್ಲೇ ಇರುವ ವ್ಯತ್ಯಾಸ ಏನಿದೆ ವಿಚಾರ ನಾವು ಮಾಡುವುದಿದೆ. ಕಾವ್ಯ ಕಥೆಯನ್ನು ಓದುವ ಸಲುವಾಗಿ, ಕಾವ್ಯವನ್ನು ಓದುವ ಸಲುವಾಗಿ ಕೂಡ ಜೀವದಲ್ಲಿ ವಿಶಿಷ್ಟ ಜ್ಞಾನ ಜಾಗೃತ ಆಗೋದು ಅವಶ್ಯಕ ಇದೆ. ಅದಕ್ಕೆ ವಿವೇಕ ಅಂತಾರೆ. ಜ್ಞಾನಂತೂ ಇದೆ, ವಿವೇಕ ಅಂತಾರೆ ಅದಕ್ಕೆ. ಪಿರಿಯಣ್ಣವು ಗುರು, ಅವ ನನಗೆ ಗುರುನ, ಅವ ತಂದೆ. ತಂದೆ ಯಾವತ್ತಾದರೂ ದೊರೆ ಆಗ್ತಾನೆ? ಆಳರಸ ಅನ್ನೋದು ನನಗೆ ಬೇಡ ಅಂತಾನೆ. ನಾನು ಆಳುವ ಅರಸ, ಇದು ಬೇಡ. ನಾನು ಅವನನ್ನು ಗುರು ಅಂಥೇಳಿ 100 ಬಾರಿ ಒಪ್ಪುತ್ತೇನೆ, ತಂದೆ ಅಂಥೇಳಿ 100 ಬಾರಿ ನಮಸ್ಕಾರ ಮಾಡ್ತೇನೆ. ಆದ್ರೆ ಅವ ಅರಸ, ನಾನು ಆಳ ಅಂಥೇಳಿ ನಾನು ನಮಸ್ಕಾರ ಮಾಡ್ತೇನೆ. ಇಷ್ಟಕ್ಕೆ ಆದದ್ದ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ, ಚಕ್ರರತ್ನದ ಪ್ರಯೋಗ ಎಲ್ಲ. ಆದ್ರೆ ಅವನ ಪವಿತ್ರ ಭಾವನೆಯ ಅನುಸಾರ ಅವನಿಗೆ ಪ್ರತಿಯೊಂದರಲ್ಲಿ ಜಯ ಆಯಿತು ಮತ್ತು ಶಾಶ್ವತ ಜಯದ ಸಲುವಾಗಿ ಪ್ರೇರಣೆ ನೀಡಿತು. ಅದೆಲ್ಲ ಅವನಿಗೆ ಶಾಶ್ವತ ಜಯ. ಈ ಭೂಮಿಯನ್ನು ಗೆದ್ದ ನಂತರ, ಅಣ್ಣನನ್ನು ಸೋಲಿಸಿದ ನಂತರ ಅವನಿಗೇನ ಶಾಶ್ವತ ಜಯ ಆಗಲಿಲ್ಲ. ಅದಕ್ಕೆ ಈ ಜಯ ಅಸಾರ ಅಂಥೇಳಿ ಬಿಟ್ಟುಕೊಟ್ಟ ಅವ ಅಲ್ಲಿ ಹೋದ. ಮೊದಲೇ ಹೋಗ್ಬೋದಿತ್ತಲ್ಲ, ಆದರೆ ಜಗತ್ತಿಗೆ ನೀತಿಯನ್ನು ತೋರಿಸಿದ ಅಥವಾ ಇಲ್ಲ. ಸೋಲನೇ, ಅಣ್ಣನ ಎದುರ ಸೋಲು, ತಂದೆ ಎದುರ ಸೋಲು, ಗುರುವಿನ ಎದುರ 10 ಬಾರಿ ಸೋಲು, ಆದ್ರೆ ದೊರೆ ಎದುರ ಸೋಲು ಬೇಡ. ಇದು ಜೈನರಿಗೆ ಸಂದೇಶ ಇದೆ ರೀ. ಅದೇ ಪ್ರಕಾರ ಕಥೆ ಬರ್ತಿದೆಯಲ್ಲ, ಒಬ್ಬ ದೊರೆ ಅನ್ಯಮತಿ, ಮಿಥ್ಯಾದೃಷ್ಟಿ, ಒಬ್ಬ ಶ್ರೇಷ್ಠಿಯ ಪುತ್ರಿಯನ್ನ ಮೆಚ್ಚಿದ. ಆದ್ರೆ ಅವನು ವಿಧರ್ಮಿ ಇದ್ದ. ಆಗ ಅವೇನು ಮಗ, ಆ ಹುಡುಗಿ ತಂದೆ ಇದ್ದ, ಅವ ಪತ್ನಿಗೆ ಹೇಳಿದ, ನೋಡು ಇಂಥದ್ದು ಸಿಗುವುದಿಲ್ಲ, ಪರೀಕ್ಷೆ ಮಾಡುವ ಸಲುವಾಗಿ ದೊರೆ, ನಾಡಿನ ದೊರೆ ನಮ್ಮ ಮಗಳನ್ನು ಮೆಚ್ಚಿದ್ದಾನೆ, ನಮ್ಮ ಮಗಳ ಮಹಾರಾಣಿ ಆಗ್ತಾಳೆ, ನಮಗೆಷ್ಟು ಅಭಿಮಾನ, ಅವಳಿಗೆಷ್ಟು ಸುಖ,
ಕ್ಷಮಿಸಬೇಕು ಅಂಥೇಳಿ ಹೇಳ್ತಾಳೆ ಪತ್ನಿ. ಹೇಳ್ತಾಳೆ, ನಮ್ಮ ಮಗಳನ್ನು ನಾವು ಅವನಿಗೆ ಕೊಟ್ರ ನಾವು ಅವಳ ಘಾತ ಮಾಡಿದ ಹಾಗೆ ಇದೆ. ಮಗಳಿಗೆ ಕರೆದ ಏಕಾಂತದೊಳಗೆ ಕೇಳ್ತಾನೆ, ಅಪ್ಪಾಜಿ ನಿಮ್ಮ ಮುಖದಿಂದ ಇಂಥ ಮಾತ ನಾನು ಅಪೇಕ್ಷಿಸಿರಲಿಲ್ಲ. ಹಾಗಾದ್ರೆ ಇಬ್ಬರನ್ನು ಕೂಡಿಸ್ಕೊಂಡ ಹೇಳ್ತಾನೆ, ಮತ್ತು ರಾತ್ರೋರಾತ್ರಿ ತನ್ನ ಸಂಪತ್ತನ್ನೆಲ್ಲ ಬಿಟ್ಟು ವಿದೇಶಕ್ಕೆ ಹೊರಟು ಹೋಗ್ತಾನೆ, ದೇಶಾಂತರಕ್ಕೆ ಹೊರಟು ಹೋಗ್ತಾನೆ. ಆದರೆ ವಿಧರ್ಮಿಗೆ ಕೊಡಲಿಲ್ಲ. ಪವಿತ್ರ ಕುಲ ಇದು ಇದೆ ಜೈನ ಕುಲದ ಮಹಿಮೆ. ದೊರೆ ಅಂಥೇಳಿ ಯಾರನ್ನ ಇದು ಮಾಡುವುದಿಲ್ಲ ನೋಡ್ರಿ, ಸ್ವೀಕಾರ ಮಾಡುವುದಿಲ್ಲ. ದೊರೆ ಅಂತಂದ್ರೆ ಆಳಾಗೋದಿಲ್ಲ ಯಾರಿಗೆ. ಅದನ್ನೇ ಅಕ್ಷಯ ಚಕ್ಷುವಿನೊಳಗ ಮತ್ತು ಸುದರ್ಶನದೊಳಗ ಎಲ್ಲ ಬಂತಲ್ಲ. ನನಗಿನ್ನು ಸೇವಕ ವೃತ್ತಿಯಲ್ಲಿ ಮುಂದುವರಿಯೋದು ಇಚ್ಛೆ ಇಲ್ಲ. ಇದು ಆಳ ಇದೆ ಅಲ್ಲ, ನೌಕರಿ ಅಂದ್ರೂ ಆಳನೇ ಇದೆ. ಹೇಳಿದ್ರೇನಿಲ್ರಿ ಹಿಂದೆ, ನೌಕರಿ ಅಂದ್ರೆ ಚಕ್ರಿ ಅಂತ ಹೇಳಿ ಹೇಳಿದ್ದಾರ್ರಿ. ಆ ಶಬ್ದಕ್ಕೆ ಇಲ್ಲಿ ನೌಕರಿ ಅಂತ ಹೇಳಿ ಬಂತು. ಈಗ ವಿದೇಶದ ಶಬ್ದ ಬಂತು, ಜಾಬ್ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತೇನೆ, ಹೆಣ್ಮಕ್ಕಳಿಗಂತೂ ಅವಶ್ಯಕನೇ ಇಲ್ಲ, ಆದ್ರೆ ಗಂಡು ಮಕ್ಕಳಿಗೆ ಕೂಡ ಜೀವನೋಪಾಯ ಪೂರ್ವೋಪಾರ್ಜಿತ ಇತ್ತು ಅಂತಂದ್ರೆ ನೌಕರಿ ಮಾಡಬಾರ್ದು. ಅಲ್ಲೇನು ಬಂತು ಪಾಷಾಣ ಖಂಡದೊಳಗೆ, ಪುನಃ ಪುನಃ ಭಾಗ್ಯದ ಪರೀಕ್ಷೆ ಮಾಡೋದಂದ್ರೆ ವ್ಯಾಪಾರ, ಭಾಗ್ಯವನ್ನು ಮಾರ್ಕೊಳ್ಳೋದಂದ್ರೆ ನೌಕರಿ. ಏನಿದೆ ಆದರೆ ಇಂದೆಲ್ಲ ವಿಪರೀತ ಯಾವುದರಿಂದ ಆಯಿತು? ಅಜ್ಞಾನದಿಂದಲೇ, ಕಾಲದಿಂದ ಅಲ್ಲ. ಆ ಅಜ್ಞಾನದ ಮಹಿಮೆಯನ್ನು ಕಾಲದ ಮೇಲೆ ಹಾಕಿದೆ. ವಿಚಾರ ಮಾಡಿದರೆ ಉತ್ತಮ ಶೈತಿ ಅಂಥೇಳಿ ಅಲ್ಲಿ ಇತ್ತು ನಮ್ಮ ದೇಶದೊಳಗೆ ಗರಿಮಾ. ಅಲ್ಲಿ ವಿಚಾರ ಮಾಡಿದ್ರು ಮಳೆ ಬಂದ್ರೆ ಬೆಳೆ ಬರ್ತಿದೆ, ಇಲ್ದಿದ್ರೆ ಇಲ್ಲ. ನೌಕರಿ ಮಾಡಿದ್ರೆ ಪ್ರತಿ ತಿಂಗಳು ಪಗಾರ ಬರ್ತಾನೆ ಇರ್ತೈತಿ. ಈ ವಿಚಾರ ಏನು ಮಾಡಿತು? ಈ ವಿಪರೀತತೆಗೆ ಹುಟ್ಟಾಕಿದ್ರು. ಇಲ್ದಿದ್ರೆ ಅಲ್ಲಿ ಕೆಲಸ ಏನಿರ್ತಾರೆ, ನಿಜವಾಗಿನ ವ್ಯಾಪಾರಿಗೇನು ಮತ್ತು ಒಕ್ಕಲತನ ಮಾಡೋವನಿಗೇನು 6 ತಿಂಗಳಂತೂ ನಿಶ್ಚಿತವಾಗಿ ಬಿಡುವಿರ್ತಿದೆ. ಇರ್ತಿದೆಯೋ ಅಥವಾ ಇಲ್ರಿ? ಇದ್ದೇ ಇರ್ತಿದೆ. ನೌಕರಿ ಮಾಡೋವನಿಗೇನು ಬಿಡುವಿರುವುದ? ತನ್ನನ್ನು ಮಾರ್ಕೊಂಡು ಬಿಟ್ಟಿದಂದ್ರೆ ಏನಾಯ್ತು? ರಜಾ ಸಿಗೋದಿಲ್ರಿ. ಎಷ್ಟು ಪರಾಂಶ. ಹಾಗೆ ಮಾತು ಇರುವುದು. ಜೈನರು ನೌಕರಿ ಮಾಡುವುದನ್ನೇ ಇರುವುದಿಲ್ಲ. ನೌಕರಿ ಯಾರು ಮಾಡ್ತಾರೋ, ಯಾರ್ದು ಅಂಗಡಿ ಇಲ್ಲ, ಹೊಲ ಇಲ್ಲ, ಆಸ್ತಿ ಇಲ್ಲ, ಅವ್ರು ಮಾಡ್ತಾರೆ. ಈಗ ಅದೇ ಆಸ್ತಿ ಮಾರಿ ನೌಕರಿ ಮಾಡಕ್ಕೆ ಹೊರಟಿದರು. ಇಂಥ ಅಜ್ಞಾನಕ್ಕೇನು ಮಾಡೋದಿದ್ದೀರಿ? ಸ್ವಾಧೀನತೆಯನ್ನು ಮಾರಿ ಪರಾಧೀನತೆಯನ್ನು ಕೊಂಡುಕೊಳ್ತಾ ಇದ್ದಾರೆ. ಏನು ಮಾಡೋದಿದ್ದೀರಿ ಪ್ರಕಾಶ್? ಬಿಸ್ನೆಸ್ ಇರ್ತಿದ್ರೆ ನೌಕರಿ. ಬಿಸ್ನೆಸ್ ಅಂದ್ರೆ, ವ್ಯಾಪಾರ ಅಂದ್ರೆ ಏನು ಇದೆ ಅಲ್ಲ, ನೌಕರಿ ಏನಿದೆ ಅಲ್ಲ, ಅದು ಯಾರ್ಯಾರ್ದೋ ಕೈಯೊಳಗರೆ ಉತ್ತಮ ಕುಲದ ಕನ್ಯೆಯರ, ಕೋಮಲ ಕನ್ಯೆಯರ ಅಂಥವ್ರ ಕೈ ಕೆಳಗೆ ಕೆಲಸ ಮಾಡುವುದೇನ. ಮತ್ತು ನಮ್ಮ ಕುಮಾರರು ಕೂಡ ಕೋಮಲನ ಅದಾರಲ್ಲ. ಉಚ್ಚ ಕುಲದೊಳಗೆ ಹುಟ್ಟಿದ ಕುಮಾರರು ಕೂಡ ಕೋಮಲನ ಅದಾರ. ಬಾಸ್ ಬೇಕಾದ ಹಾಗೆ ಮಾತಾಡ್ತಾನೋ ಅಥವಾ ಇಲ್ರಿ? ಏನು ಅಧಿಕಾರ ಇದೆ ಅವನಿಗೆ? ಜ್ಞಾನನಿಂದ ಉಪಯೋಗ ಮಾಡ್ಕೊಳ್ತಾನ, ಲಾಭ ತನಗ ಮಾಡ್ಕೊಳ್ತಾನ, ಮತ್ತು ಅಧಿಕಾರ ನಿನ್ನ ಮೇಲೆ ನಡೆಸ್ತಾನೆ. ವಿಚಾರ ಮಾಡೋದ್ರಿ, ಇದುವೇ ಪರಾಧೀನತೆ ಇದೆ, ಇದುವೇ ನಿಕೃಷ್ಟ ಇದೆ ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಕನಿಷ್ಠ ನೌಕರಿ ಅಂತ. ಆದರೆ ಈ ಕನಿಷ್ಠದೊಳಗೆ ಗರಿಷ್ಠದ ಅನುಭವ ಮಾಡ್ತಾ ಇರುವಂಥ ವಿಪರೀತ ದೃಷ್ಟಿಯ ಜೀವರುಗಳಿಗೆ ಧರ್ಮ ಅಥವಾ ವಸ್ತು ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಸಮ್ಯಕ ನೋಟ ಬರೋ ಸಾಧ್ಯ ಇಲ್ಲ. ಏನೂ ಉಪಾಯ ಇಲ್ಲ. ಹೊಲ ಗದ್ದೆ ಇಲ್ಲ, ಅಂಗಡಿ ಮನಿ ಬಾಡಿಗೆ ಕೊಡೋ ಮನಿ ಅಂಗಡಿ ಬಿಗಡಿ ಏನೂ ಇಲ್ಲ. ಅಂಥವು ನೌಕರಿ ಮಾಡೋದು ಅನಿವಾರ್ಯ ಇದೆ ಜೀವನೋಪಾಯದ ಸಲುವಾಗಿ. ಆದರೆ ಇಂದು ಜೀವನೋಪಾಯ ಮೊನ್ನೆ ಶಶಿಕಾಂತ್ ನೀವು ಹೇಳಿದ್ರಲ್ಲ, ಮೊದಲು ಒಬ್ಬ ದುಡಿತಿದ್ದ 10 ಮಂದಿ ಜೀವನ ನಡೀತಿತ್ತು. ಈಗ 2 ಜೀವನ ನಡಿಬೇಕಾದ್ರೆ 2 ದುಡಿಬೇಕಂತಾರೆ. ಅದೇ ಅಂಥ ಜೀವನ, ಅದೇ ಅಂಥದ್ದಿದೆ ಜೀವನ.
ಅವ್ರು 1 ರೊಟ್ಟಿ ತಿಂತಿದ್ರು, ಇವ್ರು 100 ತಿಂತಾರೆ ಅಂದ್ರೆ ಇಲ್ಲ. ಅರ್ಧ ತಿನ್ನುವುದಿಲ್ಲ ಪೇ, ಒಂದು ತಿನ್ನೋದು. ಅದರಲ್ಲೇ ಒಂದು ಮತ್ತೆ ತಿನ್ನುವುದಿಲ್ಲ. ವ್ಯಾಪಾರ ಅಂದ್ರೆ ವರ್ಷದಲ್ಲಿ 2 ತಿಂಗಳು ಜಾತ್ರೆಗಷ್ಟೇ ನಮ್ಮ ತಂದೆಯವರೆಲ್ಲ ಹೋಗ್ತಿದ್ರು. ಮತ್ತೆ ಬಹಳ ಅನುಕೂಲವಾಗಿದ್ರು. ಅನುಕೂಲ ಅದ ನಿರೀಕ್ಷಾ ಭಾವದಿಂದ, ತೃಪ್ತಿಯ ಭಾವದಿಂದ ನೋಡಿ. ಅನುಕೂಲ ವಸ್ತುವಿನಿಂದ ಇರೋದನ್ನೇ ಇಲ್ಲ. ವಸ್ತುವಿನ ಕೊರತೆ ಜೀವದ ದುಃಖಕ್ಕೆ ಕಾರಣ ಅಲ್ಲವೇ ಅಲ್ಲ, ದುಃಖಕ್ಕೆ ಕಾರಣ ಅಲ್ಲವೇ ಅಲ್ಲ. ನಮ್ಮ ಸಂಸಾರ ಆನಂದ ಸಾಗರ ಅಂಥೇಳಿ ಏನೋ ಹಾಡಿರ್ತಾರಲ್ಲ, ಎಷ್ಟು ಪ್ರತಿಕೂಲ ಇತ್ತು ರೀ ಅವರಿಗೆ. ಅಂಥವು ಸಿನಿಮಾ ತೋರಿಸ್ತಿದ್ದಾರ್ರಿ ನೀತಿಯ ಪಾಠ ಕಲಿಸೋ ಸಲುವಾಗಿ. ಏನೂ ಇರಲಿಲ್ಲ ಅವರಿಗೆ, ಕೆಲಸನೂ ಸಿಗೋದಿಲ್ಲ, ಯಾರ ಕೆಲಸನೂ ಕೊಡೋದಿಲ್ಲ. ಆದ್ರೂ ಆನಂದ, ಆನಂದ ಅಲ್ಲಿಂದ ಬರುವುದಿಲ್ಲ, ದುಡ್ಡಿನಿಂದ ಬರುವುದಿಲ್ಲ. ಗುಡಿಸಲಿನೊಳಗೆ ಆನಂದ ಇದ್ದರೂ ಅಥವಾ ಇಲ್ಲ, ನಮ್ಮಲ್ಲೇ ಕೆಲಸಕ್ಕೆ ಬರೋರು ಗುಡಿಸಲಿನಲ್ಲಿ ಇರ್ತಿದ್ದರೇನಿಲ್ರಿ. ನಮ್ಮಲ್ಲೇನ ನಂದಿನಿಯೊಳಗ ಅಲ್ಲಿ ಟಾಪು ಅಂಥೇಳಿ ಇರ್ತಿದೆ ಇರಲಿ, ಸುತ್ತಲೂ ನದಿ ಇರ್ತಿದೆ, ಟಾಪು ಅಂಥೇಳಿ ಅಲ್ಲಿ ಗುಡಿಸಲ ಹಾಕೊಂಡು ಇರ್ತಿದ್ರು. ಅದರದೆಲ್ಲ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲಿ ಹೋಗ್ತಿದ್ದೇವು ನಾವು ಶೀತ್ನಿ ತಿನ್ಲಿಕ್ಕೆ, ಮೆಕ್ಕಿ ತೆನಿ ಶೀತ ಗುಡಿಸಲನೇ ಇರ್ತ್ರಿ ಅವ್ರದ್ದು. ನನಗೂ ಭಯಂಕರ ಆನಂದ ಆಗ್ತಿತ್ತು ಗುಡಿಸಲು. ನಮ್ಮಲ್ಲೇ ಶೇಡ್ಬಾಳದೊಳಗನ ಒಂದು ಹಾಕಿದ್ರು ಬಾವಿ ಮೇಲೆ, ಅಲ್ಲಿ ಒಂದು ಕೊಡ ನೀರಿಂದ ಇರ್ತಿತ್ತು. ಅಲ್ಲಿ ಒಂದಿಷ್ಟು ಅವ್ರು ಕೆಲಸ ಮಾಡೋರು, ಊಟ ಮಾಡಲಿಕ್ಕೆ ಹೊಲ ಮಾಡಿದವ್ರು ಊಟ ಮಾಡಿ ಅಲ್ಲಿ ರೊಟ್ಟಿ ಇಡ್ತಿದ್ದಾರೆ. ಡಬ್ಬಿನೂ ಇಲ್ಲ, ಗಂಟೆ ಅಂತಾರೆ ಅದ, ಅರಿವಿ ಒಳಗೆ ಕಟ್ಟಿದ್ದ. ಅವರು ಸುಖಿ ಇದ್ದಷ್ಟು ಸುಖಿ ಏರ್ ಕಂಡೀಷನ್ದೊಳಗೆ ಇರುವಂಥವ್ರಿಂದ ಯಾರೂ ಇಲ್ಲರಿ. ಅವರಿಗೆ ದುಃಖದ ಅವಮಾನ ಇರಲಿಲ್ಲ, ಅವಮಾನದ ದುಃಖ ಇರಲಿಲ್ಲ ಅವರಿಗೆ. ಅದು ನನ್ನ ಜೀವನ ಅಂತ ಹೇಳಿ ಸ್ವೀಕಾರ ಇರ್ತದೆ. ಮಗ ಇಲ್ರಿ, ನಮ್ಗೆ ಬಣ್ಣದ ಖರ್ಚು ಮಗ ಎಲ್ಲೈತಿ ಏನೈತಿ. ಅದಕ್ಕೆ ಹೇಳ್ತಾರೆ, ಇಬ್ಬರು ಜೀವನ ಸಿಟಿಯೊಳಗೆ ಆಗ್ಬೇಕಾದ್ರೆ ಒಬ್ಬರು ದುಡಿದ್ರೆ ನಡೆಯುವುದಿಲ್ಲ ಅಂತ, ಇಬ್ರು ದುಡಿಬೇಕಂತ. ನಿಮ್ಮ ಮಾತು ನಿಜವಾಗಿ ರಾತ್ರಿ ನನ್ನ ತಲೆ ಬಹಳ ತಿಂತಾರೆ. ಅದ ಒಬ್ಬ ದುಡಿತಿದ್ದು ಮೊದಲ 10 ಮಂದಿ ಜೀವನ ನಡೀತಿತ್ತು. ಯಾಕೆ ನಡೀತಿತ್ತದ? ಈಗ ಯಾಕೆ ನಡೀತಾ ಇಲ್ಲ? ವಿಚಾರ ಆಳವಾಗಿ ಮಾಡಬೇಕಾಗ್ತಿದೆ. ಮತ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಎಷ್ಟು ಕೊಡಬೇಕು, ಯಾವುದರ ಸಲುವಾಗಿ ಶಿಕ್ಷಣ? ಸಲುವಾಗಿ ಶಿಕ್ಷಣ ಏನು ಜೀವನೋಪಾಯ ಸಲುವಾಗಿ ಶಿಕ್ಷಣ? ಅರೆ ಸ್ವಾಮೀಜಿ ಹೇಳ್ತಾರೋ 25 साल तो लौकिक विद्या कुविद्या पाप विद्या के लिए गमाते हैं ये मनुष्य जीवन. ಪಾಪದ ವಿದ್ಯೆ ವಿಜಯವಾಯಿ ದುಡ್ಡಿದವಂತ ಹೇಳಿ ಕಲಿಸೋದು. ದೊಡ್ಡ ಶಾಲೆಯೊಳಗೆ ಏನೇನೋ ಹೆಸರಾಂತ ಕಾಲೇಜಿನೊಳಗೆ ವಿದೇಶದೊಳಗೆ ಓದಿಸೋದು. ಏನಾಗೋದು ಅದರಿಂದ? ಆತ್ಮಿಕ ಶಾಂತಿ, ನೆಮ್ಮದಿ, ಭೇದ ಜ್ಞಾನದ ಕಲೆ ಏನಾದರೂ ಬರ್ತಿದೆ ಅದರಲ್ಲಿ? ಏನು ಈ ಮಾರ್ಗದಿಂದ ದೂರ ದೂರ ದೂರ. ಪುಣ್ಯ ಏನು ಮಾಡಿತ್ತು ಹಾಗಾದ್ರೆ ಭಜಂದ್ರ? ಪುಣ್ಯ ಏನು ಮಾಡಿತ್ರಿ? ಸ್ವಭಾವದಿಂದ ದೂರ ಹೋಯಿತು. ಅದಕ್ಕೆ ಯೋಗಿಂದು ದೇವೇನು ಹೇಳಿದರು? ಪುಣ್ಯದಿಂದ ವಿಭವ, ವಿಭವದಿಂದ ಮತಿಮೋಹ, ಮದ. ಅದಕ್ಕೆ ನನಗೆ ಆ ಪುಣ್ಯ ಆಗದೇ ಇರ